ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಾನು ಇಷ್ಟಪಡುವಂಥ ಕೆಲವು ವ್ಯಕ್ತಿಗಳಲ್ಲಿ ಲಿಂಗೇಗೌಡರು ಒಬ್ಬರು. KRS ಪಕ್ಷದಲ್ಲಿ ಪ್ರಮುಖ ಹುದ್ದೆಯಲ್ಲಿದ್ದರು. ಇತ್ತೀಚೆಗೆ ಅಪಘಾತದಲ್ಲಿ ಅವರು ಸಾವನ್ನಪ್ಪಿದ್ರು. ಇನ್ನೊಂದು ಇತ್ತೀಚೆಗೆ ಭರವಸೆ ಮೂಡಿಸ್ತಿರುವಂಥ ಪಕ್ಷ ಅಂದರೆ ಅದು KRS ಪಕ್ಷ. ನಾನಾ ಕಾರಣಗಳಿಗಾಗಿ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಲಿಂಗೇಗೌಡರ ಹಳೆಯ ಸಂದರ್ಶನವನ್ನು ನಿಮ್ಮ ಮುಂದೆ ಮತ್ತೊಮ್ಮೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಸಾವನ್ನಪ್ಪೋಕ್ಕೂ ಸ್ವಲ್ಪ ದಿನಗಳ ಮುಂಚೆ ನಮ್ಮ ವಾಹಿನಿಯ ಜೊತೆಗೆ ಮಾತಾಡಿದ್ರು. KRS ಪಕ್ಷ ಸದ್ದು ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ಲಿಂಗೇಗೌಡರ ಸಂದರ್ಶನವನ್ನು ಯಾರಾದರೂ ನೋಡಿಲ್ಲ ಅಂತಾದರೆ ಮತ್ತೊಮ್ಮೆ ಗಮನಿಸಿ. ಒಳ್ಳೊಳ್ಳೆ ವಿಚಾರವನ್ನು ಜನರ ಜೊತೆಗೆ ಹಂಚಿಕೊಂಡಿದ್ದಾರೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮತ್ತೊಂದು ವಿಶೇಷವಾದಂಥ ವಿಡಿಯೋ, ವಿಶೇಷವಾದಂಥ ವ್ಯಕ್ತಿಯೊಬ್ಬರ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಬಂಧುಗಳೇ, ನಮ್ಮ ಸಮಾಜದಲ್ಲಿ ಈ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು, ಈ ವ್ಯವಸ್ಥೆಯನ್ನ ಬದಲಿಸಬೇಕು ಅಂತ ಹೇಳಿ ತಮ್ಮ ಬದುಕನ್ನ ತ್ಯಾಗ ಮಾಡಿ, ತಮ್ಮ ವೃತ್ತಿಯನ್ನ ತ್ಯಾಗ ಮಾಡಿ ಬಂದಂಥವರು ಸಾಕಷ್ಟು ಮಂದಿ ಇದ್ದಾರೆ. ಈ ಹಿಂದಿನಿಂದ ಸಾಕಷ್ಟು ಉದಾಹರಣೆಗಳು ನಮಗೆ ಸಿಗ್ತಿದ್ದಾವೆ. ಒಂದಷ್ಟು ಮಂದಿಗೆ ಬೇರೆ ಬೇರೆ ರೂಪದಲ್ಲಿ ಪ್ರಚಾರ ಸಿಕ್ಕಂತ ಕಾರಣಕ್ಕಾಗಿ ನಿಮಗೆ ಅವ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಅವ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ. ಒಂದೊಂದಷ್ಟು ಜನಕ್ಕೆ ಬೇರೆ ರೀತಿಯಲ್ಲಿ ಅವರು ರೀಚ್ ಆಗದೇ ಇದ್ರು ಕೂಡ ತಮ್ಮದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೋಸ್ಕರ ದುಡಿತಿರ್ತಾರೆ, ಸಮಾಜಕ್ಕೋಸ್ಕರ ತಮ್ಮ ಬದುಕನ್ನ ತ್ಯಾಗ ಮಾಡ್ತಿರ್ತಾರೆ. ಅಂಥವರನ್ನ ಮತ್ತೆ ಮತ್ತೆ ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನವನ್ನ ನಾವು ಮಾಡಲೇಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ ಕೂಡ ಹೌದು. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಇವತ್ತು ನನ್ನ ಜೊತೆಗಿರುವಂತಹ ಈ ವ್ಯಕ್ತಿ ಬದುಕಲ್ಲಿ ಬಹಳ ಚೆನ್ನಾಗಿದ್ರು, ಒಳ್ಳೆ ಕೆಲಸ ಇತ್ತು, ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವರು ಇನ್ಸ್ಪೆಕ್ಟರ್ ಆಗಿದ್ರು. ಅದೇ ಸಂದರ್ಭದಲ್ಲಿ ಏನಾಗುತ್ತೆ, DK ರವಿ ಅವರ ಸಾವಿಗೆ ಸಂಬಂಧಪಟ್ಟಾಗ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ವಿವಾದ ಆಯಿತು, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. DK ರವಿ ಅವರ ಸ್ನೇಹಿತ ಕೂಡ ಹೌದು ಇವರು. ಹಾಗೆ ಇವ್ರಿಗೆ ಅನ್ಸುತ್ತೆ, ಈ ವ್ಯವಸ್ಥೆ ಯಾವ ಕಡೆಗೆ ಹೋಗ್ತಾ ಇದೆ, ಈ ಸಮಾಜ ಯಾವ ಕಡೆಗೆ ಹೋಗ್ತಾ ಇದೆ, ನನ್ನ ಸ್ನೇಹಿತನ ಸಾವಾಯಿತು, ಅದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ನನಗೊಂದಷ್ಟು ಅನುಮಾನ ಬರ್ತಿದೆ ಅಂತ ಹೇಳಿ ಅವತ್ತು ತಮ್ಮ ಕೆಲಸಕ್ಕೆ ರಿಸೈನ್ ಮಾಡಿ ಹೋರಾಟಕ್ಕೆ ಧುಮುಕ್ತಾರೆ. ಅದಾದ ಬಳಿಕ ಹೋರಾಟವೇ ಇವರ ಬದುಕಾಗತ್ತೆ. ಯಾಕೆ ಈ ಮಾತನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ತಮ್ಮ ವೃತ್ತಿಯನ್ನ ತ್ಯಾಗ ಮಾಡಿ, ತಮ್ಮ ಅದ್ಭುತವಾದಂತ ಆ ಬದುಕನ್ನ ತ್ಯಾಗ ಮಾಡಿ ಹೋರಾಟದಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಸಾಮಾನ್ಯವಾದಂತ ವಿಚಾರ ಅಲ್ಲವೇ ಅಲ್ಲ. ಇವತ್ತು KRS ಪಾರ್ಟಿಯಲ್ಲಿ ಗುರುತಿಸಿಕೊಂಡಿದ್ದಾರೆ, ತಮ್ಮದೇ ಆದಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಿದ್ದಾರೆ. ಹೀಗಾಗಿ ಅವರ ಬದುಕಿನ ವಿವರವನ್ನ ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಮೂಲತಃ ಮಂಡ್ಯದ ಮದ್ದೂರು ಭಾಗದವರು ಲಿಂಗೇಗೌಡರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೇಗಿದ್ದೀರಿ ಸರ್? ಸರ್, ಮೊದಲ ಪ್ರಶ್ನೆ, ನಾನು ನಿಮ್ಮ ಬದುಕಿಗೆ ಸಂಬಂಧಪಟ್ಟ ಹಾಗೆ ಅದೆಲ್ಲವೂ ಕೂಡ ಆಮೇಲೆ ಬರ್ತಾ ಹೋಗ್ತೀನಿ. ನಾನು ಬಹಳ ಕುತೂಹಲ ಇದ್ದಂಥ ಪ್ರಶ್ನೆ ಅದೇ. ಇತ್ತೀಚೆಗೆ ನಿಮ್ದೊಂದು ವಿಡಿಯೋ ವೈರಲ್ ಆಗಿತ್ತು, ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಅಲ್ಲಿವರೆಗೆ ನಿಮ್ಮ ಹಿನ್ನೆಲೆ ನಮ್ಮ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಸಾಮಾನ್ಯ ಹೋರಾಟಗಾರ ಅಂದ್ಕೊಂಡಿದ್ವಿ, ಅಥವಾ ಯಾವುದೋ ಒಂದು ಹಿನ್ನೆಲೆಯಿಂದ ಬಂದು ಹೋರಾಟಕ್ಕೆ ಧುಮುಕಿದ್ರಿ ಅಂತ ಅಂದ್ಕೊಂಡಿದ್ವಿ. ಆ ವಿಡಿಯೋದಲ್ಲಿ ನೀವು ಸ್ವಲ್ಪ ಆಕ್ರೋಶ ಭರಿತರಾಗಿ ಮಾತಾಡ್ತಾ ಹೋಗ್ತೀರಿ. ಯಾರಿಗೆ ನೀನು ಮಾತಾಡ್ತೀಯಾ, ನಾನು ಕೂಡ ಇಲಾಖೆಯಲ್ಲಿ ಇದ್ದಂಥವನು, ನನ್ನ ಬದುಕನ್ನು ತ್ಯಾಗ ಮಾಡಿ ಇವತ್ತು ನಾನಿಲ್ಲಿ ನಿಮ್ಮ ನಡುವೆ ಗುರುತಿಸ್ಕೊಂಡಿದ್ದೇನೆ ಅಂತ ಆಗ ಗೊತ್ತಾಗುತ್ತೆ. ನೀವು ಪೊಲೀಸ್ ಇಲಾಖೆಯಲ್ಲಿ ಇದ್ದಂಥವರು, ಅಬಕಾರಿ ಇಲಾಖೆಯಲ್ಲಿ ಇದ್ದಂಥವರು, ತ್ಯಾಗ ಮಾಡಿ ಬಂದ್ರಿ ಬದುಕು ಅಥವಾ ವೃತ್ತಿಯನ್ನ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಯಾಕೆ ಅನಿಸ್ತು ಆ ಸಂದರ್ಭ? ಜೊತೆಗೆ ಅದಾದ ಬಳಿಕ ನಿಮ್ಮ ಬದುಕು ಹೇಗಿದೆ, ಈಗ ಹೋರಾಟ ಹೇಗೆ ನಡೀತಿದೆ? ನಾನು ಮದ್ದೂರು ತಾಲೂಕಿನ ಸೋಂಪುರ ಅಂತ ಅನ್ನುವಂಥ ಒಂದು ಗ್ರಾಮದ ಕೃಷಿಕ ಕುಟುಂಬದಿಂದ ಬಂದವನು. ನಮ್ಮ ತಂದೆ ಹನುಮಂತಯ್ಯ ಅಂತ ಹೇಳಿ ಕೃಷಿಕರು. ಅವತ್ತಿಗೆ ಅವರು ವಿದ್ಯಾವಂತರು. ನಮ್ಮ ತಾಯಿ ಚಿಕ್ಕತಾಯಮ್ಮ ಅಂತ ಹೇಳಿ ಕೃಷಿಕ ಕುಟುಂಬ, ಮಧ್ಯಮ ವರ್ಗದ ಕುಟುಂಬ. ಆ ಕುಟುಂಬದಲ್ಲಿ ನಾನು ಎಲ್ಲ ಹಳ್ಳಿಯ ವಾತಾವರಣದಲ್ಲಿ ಜನಗಳ ಕಷ್ಟ ನಷ್ಟ, ಕೃಷಿ ಸಮಸ್ಯೆಗಳು ಇವೆಲ್ಲವನ್ನು ನೋಡಿಕೊಂಡು ಬೆಳೆದವನು. ನನ್ನ ವಿದ್ಯಾಭ್ಯಾಸ ಬಂದು ಇಂಗ್ಲೀಷ್ ಸಾಹಿತ್ಯದಲ್ಲಿ ನಂದು MA ಮೈಸೂರು ಯೂನಿವರ್ಸಿಟಿನಲ್ಲಿ. ಸೊ ಆ ಟೈಮಲ್ಲಿ ನಾವು ಯಾವುದೋ ಒಂದು ಕೆಲಸ ಬೇಕಿತ್ತು. ಕೆಲಸ ಬೇಕಿದ್ದಾಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರಿಗೆ ಅಂತ ಕಾಲ್ ಮಾಡಿದರು. ಆ ಟೈಮಲ್ಲಿ ನಾನು ಪರೀಕ್ಷೆ ಬರೆದೆ, KPSCಯಿಂದ ಸಬ್ ಇನ್ಸ್ಪೆಕ್ಟ್ರಾಗಿ ನಾನು ಜಾಯ್ನ್ ಆದೆ. ಜಾಯ್ನ್ ಆಗಿ 2010ರವರೆಗೆ ಸಬ್ ಇನ್ಸ್ಪೆಕ್ಟ್ರು ಮತ್ತು 2017ರವರೆಗೆ ಇನ್ಸ್ಪೆಕ್ಟ್ರಾಗಿ ನಾನು ಕೆಲಸ ಮಾಡಿದೆ. ನನ್ನ ಮೇಲೆ ಕುವೆಂಪು, ಗಾಂಧೀಜಿ, ಅಂಬೇಡ್ಕರ್, ಬಸವಣ್ಣ, ಹೀಗೆ ನಾನು ಸಾಹಿತ್ಯದ ವಿದ್ಯಾರ್ಥಿ ಆಗಿರೋದ್ರಿಂದ ಬೇರೆ ಬೇರೆ ಸಾಹಿತ್ಯ ಮತ್ತು ಇತಿಹಾಸದ ವಿದ್ಯಾರ್ಥಿ ನಾನು. ಹಾಗಾಗಿ ದೇಶದ, ಪ್ರಪಂಚದ ಇತಿಹಾಸ, ಸಾಹಿತ್ಯವನ್ನು ನನಗೆ ದಕ್ಕಿದಷ್ಟು ಮಟ್ಟಿಗೆ ಓದ್ಕೊಂಡು ನಮ್ಮದು ಒಂದು ಜವಾಬ್ದಾರಿ ಇದೆ ಅಂತ ಅರ್ಥ ಮಾಡ್ಕೊಂಡಿದ್ದನು. ಆದರೆ ಈ ಬದುಕಿನ ಒಂದು ಪಥದಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೇರಿಕೊಳ್ಬೇಕಾಗಿ ಬಂತು. ಆ ನಂತರ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ನನಗೆ 2011-12 ಸುಮಾರಲ್ಲಿ ನನಗೆ, ಇಲ್ಲ ನಾವು ಇದ್ರ ಭಾಗವಾಗಬಾರ್ದು, ನಾವು ಈ ಭಾಳ ವ್ಯವಸ್ಥೆ ಇಷ್ಟೊಂದು ಕೆಟ್ಟಿದೆ, ಒಬ್ಬ ಅಧಿಕಾರಿಯಾಗಿ ನಾನು ನೋಡ್ತಾ ಬರ್ತಾ ಇದ್ದೆ. ಭಾಳ ಅತ್ಯಂತ ಕೆಟ್ಟ ಸ್ಥಿತಿ ಇವತ್ತು ಸಮಾಜದಲ್ಲಿದೆ ಅಂತ ಅನ್ನೋದು ನನಗೆ ಕಣ್ಣಿಗೆ ರಾಚೋದಕ್ಕೆ ಶುರು ಆಯಿತು. ಯಾಕೆ ಆ ಪರಿಯಾದಂಥ ಭ್ರಮನಿರಸ? ಯಾಕೆಂದರೆ ಈಗ ನಾನು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದವನು,
ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರೋದು ಜನಗಳಿಗೆ ಮದ್ಯ ಕುಡಿಸೋದಕ್ಕಲ್ಲ. ಈಗಾಗಲೇ ಕುಡಿಯುವ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರುವಂಥ ಅವ್ರಿಗೆ ಆರೋಗ್ಯಕ್ಕೆ ಸಮಸ್ಯೆ ಆಗದ ರೀತಿಯಲ್ಲಿ ಕಡಿಮೆ ಮದ್ಯವನ್ನು ಅವರು ಕುಡಿಯೋ ಹಾಗೆ ಮಾಡುವಂಥದ್ದು. ಮದ್ಯದ ಮೇಲೆ ಜಾಸ್ತಿ ಮದ್ಯ ಸಮಾಜದಲ್ಲಿ ಕನ್ಸ್ಯೂಮ್ ಆಗದ ಹಾಗೆ ನೋಡ್ಕೊಳ್ಳೋದಕ್ಕೆ ನಿರ್ಬಂಧ ಏರೋದಕ್ಕೆ ಅಂತ ಇರೋದು ಎಕ್ಸೈಸ್ ಡಿಪಾರ್ಟ್ಮೆಂಟ್. ಆದರೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಏನಾಗ್ತಾ ಇತ್ತು ಅಂತಂದರೆ ನಮಗೆ ಟಾರ್ಗೆಟ್ ಕೊಡುವಂಥದ್ದು. ಈ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತೀನಿ ಅಂದರೆ ಒಂದು ರೇಂಜ್ಗೆ ಇಷ್ಟು ನೀವು ಮಾರಾಟ ಮಾಡಿಸ್ಬೇಕು ಅಂತ ಹೇಳಿ. ಯಾಕೆ ಬಜೆಟಲ್ಲಿ ಇವರು ಇಷ್ಟು ನಿರೀಕ್ಷೆ ಮಾಡಿರ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟಿಂದ. ಹಾಗಾಗಿ ಅದನ್ನು ಎಲ್ಲ ಜಿಲ್ಲೆಗಳಿಗೆ ತಾಲೂಕುಗಳಿಗೆ ಹಂಚಿದಾಗ ಇಷ್ಟು ಮಾರಾಟ ಮಾಡಬೇಕು ಅಂದರೆ ಅಲ್ಲಿ ಒಂದು 20, 30, 40 ಅಂಗಡಿಗಳಿರ್ತವೆ. ಆ ಅಂಗಡಿಗಳಲ್ಲಿ ಇವರು ಹೇಳ್ತಾ ಇರೋಷ್ಟನ್ನು ಮಾರಾಟ ಮಾಡೋದಕ್ಕಾಗೋದಿಲ್ಲ. ಮತ್ತೆ ಅದನ್ನು ಬೇರೆ ಹಳ್ಳಿಗಳಿಗೆ ನಾವೇ ಲೈಸೆನ್ಸಿಗಳಿಗೆ ನೀವು ಜಾಸ್ತಿ ಮಾರಾಟ ಮಾಡಿ ಅಂದರೆ ಅವರು ಒತ್ಕೊಂಡೋಗಿ ಹಳ್ಳಿಗಳಲ್ಲಿ ಕೊಡುವಂಥದ್ದು. ಇದೆಲ್ಲ ಶುರುವಾದಾಗ ಹಳ್ಳಿಗಳಲ್ಲಿ ಯಾವ ಉದ್ದೇಶಕ್ಕೆ ಇದನ್ನು ಲೈಸೆನ್ಸ್ ಕೊಟ್ಟು ಇದು ನಿರ್ಬಂಧಿತ ಸರಕು ಅಂತ ಮಾಡಿ ಅದು ಇಂಥ ಕಡೆನೇ ಮಾರಾಟ ಆಗಬೇಕು, ಅದು ಬಿಟ್ಟು ಬೇರೆ ಕಡೆ ಮಾರಾಟ ಆದರೆ ಅವ್ರ ಮೇಲೆ ಮೊಕದ್ದಮೆ ಹೂಡಬೇಕು ಅಂತ ಹೇಳ್ಬೇಕಾಗಿದ್ದಂಥ ಇಲಾಖೆನೇ ನಾವೇ ಹೋಗಿ ಮಾರಾಟ ಮಾಡಿ ಅಂತ ಹೇಳೋದು ಒಂದು ಕಡೆ. ಇಂಥ ಸಮಸ್ಯೆಗಳು ಬಂದಾಗ ಹಳ್ಳಿಗಳಿಂದೆಲ್ಲ ಬಂದು ಕಂಪ್ಲೇಂಟ್ ತರ್ತಾ ಇದ್ರು. ನೋಡಿ, ಇಂಥ ಹಳ್ಳಿಗಳಲ್ಲಿ ಅಕ್ರಮವಾಗಿ ಎಲ್ಲಿ ಲೈಸೆನ್ಸ್ ತೆಗೆದುಕೊಳ್ಳದೆ ಇರುವಂಥ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಹತ್ತಿರದಲ್ಲಿ ಸಿಗೋ ಕಾರಣದಿಂದಾಗಿ ನಮ್ಮ ಗಂಡಂದರು ಹೋಗಿ ಕುಡಿದು ಹಾಳಾಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ದೂರುಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು. ನಾವೇ ಒಂದು ಕಡೆಯಿಂದ ತಗೊಂಡೋಗಿ ಹೆಚ್ಚು ಮಾರಪ್ಪ ಅಂತ ಮಾರಿಸ್ಬೇಕು. ಆಮೇಲೆ ಇವ್ರು ಹೆಣ್ಮಕ್ಳು ಬಂದು ಹೇಳಿದಾಗ ನಮಗೆ ಕಂಪ್ಲೇಂಟ್ ಮಾಡಿದಾಗ ನಾವೇ ಹೋಗಿ ರೈಡ್ ಮಾಡಬೇಕು. ಇದು ಒಂಥರ ವಿಚಿತ್ರವಾದಂಥ ಒಂದು ಸನ್ನಿವೇಶ. ಇದನ್ನು ಅಧಿಕಾರಿಗಳಿಗೆ ಹೇಳಿದ್ರೆ ಇಲ್ಲ, ನಾವೀಗೆ ಮಾಡಬೇಕು, ನಮ್ಮ ಇಲಾಖೆ ಇರೋದೇ ಹೀಗೆ ಅನ್ನುವಂಥ ರೀತಿಯಲ್ಲಿ ಹೇಳೋದಕ್ಕೆ ಶುರು ಮಾಡಿದ್ರು. ಸೊ ನಾವು ಇನ್ನೂ ಜಾಸ್ತಿ ಹೇಳೋದಕ್ಕೆ ಶುರು ಮಾಡ್ತು ಅಂತಂದರೆ ನಮ್ಮ ಮೇಲೆ ಟಾರ್ಗೆಟ್ ಮಾಡೋದು, ಅಥವಾ ನಮ್ಮನ್ನು ಯಾವುದೋ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ, ನೀನೇನು ಕೆಲಸ ಮಾಡಿದ್ಯಾ, ಆಗ ಮಾಡಿದ್ಯಾ, ಈಗ ಮಾಡಿದ್ಯಾ ಅಂತ ಅಂದರೆ ನಾವೊಂಥರ ಸ್ಟ್ರೇಂಜರ್ಸ್ ಥರ, ಔಟ್ಸೈಡರ್ಸ್ ಥರ ಈ ರೀತಿಯಲ್ಲಿ ಆಗೋದಕ್ಕೆ ಶುರು ಆಯಿತು. ಆಮೇಲೆ 100 ಜನರಲ್ಲಿ 99 ಜನ ಬಟ್ಟೆ ಹಾಕೊಳ್ಳದೆ ಇದ್ದಾಗ ಯಾರೊಬ್ಬ ಬಟ್ಟೆ ಹಾಕೊಂಡು ಓಡಾಡ್ತಿದ್ದಾನೆ ಅಂದ್ರೆ ಅವನ್ನೇ ಬೇರೆ ರೀತಿಯಲ್ಲಿ ನೋಡೋದು, ಬೇರೆ ರೀತಿಯಲ್ಲಿ ನೋಡೋದು. ಸೊ ಹೀಗೆ ಆಗೋದಕ್ಕೆ ಶುರು ಆಯಿತು. ನಾನು ಮೊದಲೇ ಹೇಳಿದಾಗೆ ನಾನು ಹಳ್ಳಿಯ ವಾತಾವರಣದಿಂದ ಬಂದಿದ್ದವನು. ನನಗೆ ಇದು ಸರಿಯಲ್ಲ, ನಾವು ಇದನ್ನು ಸರಿಪಡಿಸ್ಬೇಕು ಅಂದರೆ ಏನೋ, ಈಗ ನಮಗೆ ನಮ್ಮ ಜ್ಞಾನದ ಇದರಲ್ಲಿ ಗೊತ್ತಾಗೋದು ಹೇಗೆ ಅಂದರೆ, ಇದು ಡೆಮಾಕ್ರಸಿನಲ್ಲಿ ಒಳ್ಳೆ ರಾಜಕೀಯ ಪಕ್ಷಗಳು ಒಳ್ಳೆ ರೀತಿಯಲ್ಲಿ ರಾಜಕಾರಣ ಮಾಡೋದು ಒಂದೇ ಇದು ಮಾರ್ಗ ಅಂತ ಒಂದು ಹಂತದಲ್ಲಿ ನನಗೆ ಅನ್ಸುತ್ತೆ. ಅಂದರೆ ರಾಜಕಾರಣದ ಕಡೆ ಹೋಗಬೇಕು ಅಥವಾ ಏನೋ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕು ಅಂತ ಮಾಡಬೇಕು ಅಂತ ಸುಮಾರು ಒಂದು 2-3 ವರ್ಷಗಳ ಕಾಲ. ಆದರೆ ಹೇಗೆ ಮಾಡೋದು ಅನ್ನುವಂಥದ್ದು ಇತ್ತು. ಈ ಹಂತದಲ್ಲಿ 2015ರಲ್ಲಿ ಡಿ.ಕೆ. ರವಿ ಅವರು IAS ಆಫೀಸರು, ನಿಮಗೆಲ್ಲ ಗೊತ್ತು. ಡಿ.ಕೆ. ರವಿ ವಿಚಾರಕ್ಕೆ ಬರ್ತೀನಿ. ಅಂದರೆ ನೀವೀಗ ರಿಸೈನ್ ಮಾಡೋ ಸಂದರ್ಭದಲ್ಲಿ ನಿಮ್ಮ ಸಂಬಳ ಎಲ್ಲ ಹೇಗಿತ್ತು? ಅಂದರೆ ಭಾಳ ಚೆನ್ನಾಗಿತ್ತು, ಆರಾಮಾಗಿದ್ರೆ? ಚೆನ್ನಾಗಿತ್ತು, ಸಂಬಳ ಚೆನ್ನಾಗಿತ್ತು. ನಿಮಗೆ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ನಾನು ನೇರವಾಗಿ ಹೇಳೋದಾದರೆ ಪ್ರತಿ ಕೆಲಸಗಾರರಿಗೆ ಇಂತಿಷ್ಟು ಅಂತ ಹೇಳಿ ಲಂಚ ಹೋಗುತ್ತೆ. ಅದರಲ್ಲಿ ಅದೇಗೆ ಅಂದರೆ, ಲಂಚ ತೆಗೆದುಕೊಳ್ಳಿಲ್ಲ ನೀವು ಅಂತ ಅಂದರೆ ಅವನನ್ನು ಟಾರ್ಗೆಟ್ ಮಾಡಲಾಗುತ್ತೆ. ಓಹೋ ಇವನು ಏನು ಸ್ಪೆಷಲ್ಲಾ, ಅಂದರೆ ಅದು ಒಂದು ರೀತಿಯಲ್ಲಿ ಗೊತ್ತಲ್ಲ, ನಾನು ದೊಡ್ಡ ಮನುಷ್ಯ ಅಂತಾನೋ ಅಥವಾ ನಾನೇನೋ ಪ್ರಾಮಾಣಿಕ ಅಂತಾನೋ, ಇವನೇನೋ ಗಾಂಧಿನ ಈ ಥರ ಮಾಡಿ. ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಅಂದರೆ, ಅದು ರೇಂಜ್ ವೈಸ್, ಈ ರೇಂಜ್ಗಿಷ್ಟು, ಸಬ್ ಡಿವಿಷನ್ಗಿಷ್ಟು, DC-ಗಿಷ್ಟು, ಇನ್ಸ್ಪೆಕ್ಟರ್ಗಿಷ್ಟು, ಗಾರ್ಡ್ಗಿಷ್ಟು ಅಂತ ತೀರ್ಮಾನ ಆಗಿಬಿಟ್ಟಿದೆ. ಅದು ಅವ್ರು ಕೊಡಲೇಬೇಕು ಅನ್ನುವಂಥ ಸ್ಥಿತಿನಲ್ಲಿ ಲೈಸೆನ್ಸ್ಗಳನ್ನು ಇಡುವಂಥ ಒಂದು ಬಹಳ ವ್ಯವಸ್ಥಿತವಾದಂಥ ಕಾನೂನುಗಳನ್ನು ಜಾರಿಗೆ ತರಲಾಗುತ್ತೆ. ಉದಾಹರಣೆಗೆ ನಿಮ್ಗೆ ಹೇಳೋದಾದ್ರೆ, ಅಲ್ಲಿ ಈಗ ಮದ್ಯ ಮಾರಾಟದಲ್ಲಿ 10% ಅವನಿಗೆ ಇದು ಸಿಗಬೇಕು, ಲಾಭ ಸಿಗಬೇಕು. ಅಂದರೆ 90 ರೂಪಾಯಿಗೆ ತಂದರೆ ಅವನು 100 ರೂಪಾಯಿಗೆ ತಂದರೆ 110 ರೂಪಾಯಿಗೆ ಮಾರಾಟ ಮಾಡಬೇಕು, ಮಾರ್ಜಿನ್ ಅದು. ಬಹುತೇಕ ಸಂದರ್ಭಗಳಲ್ಲಿ ಇವರ ಬಾಡಿಗೆ, ಇವರ ಲೈಸೆನ್ಸ್ ಫೀಸು, ಮತ್ತು ಅಲ್ಲಿಯ ಕೆಲಸಗಾರರ ಸಂಬಳ, ಆ ಸ್ಟಾಕ್ ಹಾಕೊಳ್ಳೋದಕ್ಕೆ ಹೂಡುವಂಥ ಬಂಡವಾಳಕ್ಕೆ ಬಡ್ಡಿ, ಇದೆಲ್ಲವನ್ನು ಲೆಕ್ಕಾಚಾರ ಹಾಕೊಂಡಾಗ 10% ಮಾರಾಟ ಮಾಡಿದ್ರೆ, 10% ಮಾರ್ಜಿನ್ ಇಟ್ಕೊಂಡು ಮಾರಾಟ ಮಾಡಿದ್ರೆ 50%ಕ್ಕಿಂತ ಹೆಚ್ಚು ಅಂಗಡಿಗಳನ್ನು ಮುಚ್ಚಬೇಕಾಗುತ್ತೆ. ಅಲ್ಲಿ ಅಷ್ಟು ವ್ಯಾಪಾರ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ ಅವರು, MRPಗಿಂತ ಜಾಸ್ತಿ ಇಟ್ಕೊಂಡು 110 ರೂಪಾಯಿಗೆ ಮಾರಬೇಕಾಗಿದ್ದನ್ನು 120 ರೂಪಾಯಿಗೆ ಮಾರೋದು, 125 ರೂಪಾಯಿಗೆ ಮಾರ್ತಾರೆ. 125 ರೂಪಾಯಿಗೆ ಮಾರುವಾಗ ಅದು ಅಪರಾಧ ಆಗುತ್ತೆ. ಈ ಅಪರಾಧ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ನಾನು ಹೋಗಿ ದೂರು ದಾಖಲಿಸ್ಬೋದು, ಅವ್ರ ಮೇಲೆ ಮೊಕದ್ದಮೆ ಹೂಡ್ಬೋದು. ಆ ಮೊಕದ್ದಮೆ ಹೂಡ್ದಾಗೆ ನೋಡ್ಕೊಳ್ಳೋದಕ್ಕೆ ಅವರು ನಮಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ದುಡ್ಡು, ಇದು ಉದ್ದೇಶಪೂರ್ವಕ 20% ಕೊಡ್ಬೋದು.
ಅವನ ಕಾನೂನು ಬಾಹಿರವಾಗಿ ಅವರ MRPಗಿಂತ ಹೆಚ್ಚು ಮಾರದಾಗೆ ನೋಡ್ಕೊಳ್ಳೋದು ಅವಕಾಶ ಇರುತ್ತೆ. ಆದರೆ ಅವ್ನು ತಪ್ಪು ಮಾಡಬೇಕು, ಅವ್ನು ತಪ್ಪು ಮಾಡೋ ಹಾಗೆ ಮಾಡಿ ನಮಗೆ ಹಣ ಕೊಡಬೇಕು. ಆ ಸ್ಥಿತಿನಲ್ಲಿ ಅವನನ್ನು ಇಡುವುದು. ಇದು ಎಲ್ಲ ಇಲಾಖೆಗಳಲ್ಲೂ ಇದೆ. ಈ ರೀತಿಯಲ್ಲಿ ಬರ್ತಾ ಇರುತ್ತೆ. ಸೊ ಸಂಬಳ ಸಾಕು. ಸಂಬಳ ನಮಗೆ ಅವತ್ತಿಗೆ ನನಗೆ ಹತ್ತತ್ರ ಒಂದು 40-45 ಸಾವಿರ ಸಂಬಳ ಬರ್ತಾ ಇತ್ತು. ಈಗ ಅದಾದಮೇಲೆ 2 ಸ್ಕೇಲ್, ಪೇ ಸ್ಕೇಲ್ ಆಯಿತು. ಇವತ್ತಿದ್ದರೆ ನನಗೆ 1 ಲಕ್ಷಕ್ಕಿಂತ 1-1.5 ಲಕ್ಷಕ್ಕಿಂತ ಜಾಸ್ತಿ ಬರ್ತಾಯಿತ್ತು. ಹೀಗೆ ಆಮೇಲೆ ಅನುಕೂಲ, ಅದರದ್ದೇ ಆದಂಥ ಅನುಕೂಲಗಳಿರುತ್ತೆ. ಚೆನ್ನಾಗಿ 1 ಲಕ್ಷ ಸಂಬಳ ತಗೊಳ್ಳೋ ಹಂತಕ್ಕೆ ಹೋಗಿರ್ತೀವಿ. ಅದಕ್ಕೆ ನಾನು ತ್ಯಾಗ ಅಂದಿದ್ದು ನಾನು. ಓಕೆ ಓಕೆ, ಕಂಟಿನ್ಯೂ ಮಾಡಿ ಸರ್. ಆಮೇಲೆ ಏನಾಯಿತು? ಆಮೇಲೆ DK ರವಿ ಪ್ರಕರಣದಲ್ಲಿ ನಾನು DK ರವಿ ಪ್ರಕರಣಕ್ಕೆ ಬರೋದಕ್ಕೆ ಅಷ್ಟೊತ್ತಿಗಾಗಲೇ ನನಗೆ ಹಲವಾರು ಅನುಭವಗಳೆಲ್ಲ ಆಗಿದ್ವು. ಆಮೇಲೆ ಆ ವಿಚಾರವನ್ನು ನಾನು ಇಲ್ಲಿ ಪ್ರಸ್ತಾಪಿಸಬೇಕು. ನನ್ನ ಮೇಲೆ ಲೋಕಾಯುಕ್ತ ಪ್ರಕರಣ ಆಗಿತ್ತು 2010ರಲ್ಲಿ. ಅದು ನಾನು ಹಿರಿಯೂರಲ್ಲಿ ಕೆಲಸ ಮಾಡಬೇಕಾದ್ರೆ ಆ ಒಂದು ಚಳ್ಳಕೆರೆನಲ್ಲಿ ಇರುವಂಥ ಒಬ್ಬ ಲೈಸೆನ್ಸಿ ಅವರು ಅಲ್ಲಿ ಅಕ್ರಮಗಳನ್ನು ಮಾಡ್ತಾಯಿದ್ರು. ಅಕ್ರಮಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾನು ಅವರನ್ನು ಪ್ರಶ್ನೆ ಮಾಡೋದಕ್ಕೆ ಹೋದೆ. ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಅಲ್ಲಿ ಜಾತೀಯತೆ ಕೂಡ ತಳ್ಕಾಕೊಂಡ್ಬಿಡ್ತು. ಆ ಟೈಮಲ್ಲಿ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವ್ರ ನಡುವೆ ಒಂದು ರಾಜಕೀಯ ಜಿದ್ದಾಜಿದ್ದಿ ಶುರುವಾಗ್ಬಿಟ್ಟಿತ್ತು. 2008ರಲ್ಲಿ ಇವರು ಅಧಿಕಾರ ಬಿಟ್ಕೊಡ್ಲಿಲ್ಲ, 2008ರಲ್ಲಿ ಅವ್ರ ಅಧಿಕಾರ ಬಿಟ್ಕೊಟ್ಟಿಲ್ಲ, ಕುಮಾರಸ್ವಾಮಿ ಬಿಟ್ಕೊಟ್ಟಿಲ್ಲ ಅನ್ನೋಂಥ ಕಾರಣಕ್ಕೆ ಲಿಂಗಾಯತರು ಒಕ್ಕಲಿಗರು ಅಂತ ಅನ್ನುವಂಥ ಒಂದು ಜಾತಿ ಇದು ನಡೀತಾ ಇತ್ತು. ನಾನು ಈ ಭಾಗದಿಂದ ಹೋಗಿದ್ದೆ ಚಿತ್ರದುರ್ಗಕ್ಕೆ. ಅವ್ರಿಗೆ ಬಹುಶಃ ನಾನು ಒಕ್ಕಲಿಗ ಅಂತ ಅನ್ನೋಂಥದ್ದು ಅವ್ರಿಗೆ ಗೊತ್ತಾಗಿದ್ದ ಕಾರಣಕ್ಕೆ ಅವರು ಆ ಲೈಸೆನ್ಸಿಗಳು ಲಿಂಗಾಯತರಾಗಿದ್ದರು. ನಾನು ಅವರು ಅಧಿಕಾರಿಗಳಿಗೆ ಗೌರವವನ್ನೇ ಕೊಡೋದ ರೀತಿಯಲ್ಲಿ ಅವರ ವ್ಯಾಪಾರ ವ್ಯವಹಾರ ವಹಿವಾಟುಗಳಿರ್ತಾಯಿತ್ತು. ಈಗ ಒಬ್ಬ ಎಕ್ಸೈಸ್ ಡಿಪಾರ್ಟ್ಮೆಂಟಿನ ಅಧಿಕಾರಿ ಒಂದು ಸನ್ನದಿಗೆ ಹೋಗಿ ಅಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾರೆ ಅಂತಂದರೆ ಅಲ್ಲಿಯ ಸನ್ನದಿನಲ್ಲಿರುವಂಥ ಕೆಲಸ ಮಾಡುವಂಥ ವೆಂಡರ್ಗಳು ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆನ ಒದಗಿಸ್ಕೊಟ್ಟು ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆದರೆ ಅಲ್ಲಿ ಯಾವ ಥರ ಸ್ಥಿತಿ ಇರ್ತಾಯಿತ್ತು ಅಂದರೆ, ಇನ್ಸ್ಪೆಕ್ಟ್ರ್ ಬಂದ್ರೂ ಅಷ್ಟೇ ಈತ ಲೂಸ್ ಕೊಡೋದು, ಚಿಲ್ಲರೆ ಮಾರಾಟ ಮಾಡೋವಾಗಿಲ್ಲ, CL2ಗಳನ್ನೇ ಮಾರಾಟ ಮಾಡ್ತಾ ಇರ್ತಾರೆ. ನಾನು ಇದೆಲ್ಲ ನೋಡಿ ಏನಿದು ಇಷ್ಟೊಂದು ಬಂಡತನದಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಸ್ವಲ್ಪ ಕಟ್ಟುನಿಟ್ಟಾಗಿ, ಇಲ್ಲ ಇವೆಲ್ಲ ನಿಲ್ಲಿಸ್ಬೇಕು, ನಾವು ಕೇಳೋದಿಲ್ಲ, ಇವೆಲ್ಲ ಮಾಡಿದ್ರೆ ಅದು ಅವಮಾನದ, ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಅಂತ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ ಕಾರಣಕ್ಕೆ ಅವ್ರಿಗೂ ನಮಗೂ ಒಂದಷ್ಟು ಟಗ್ ಆಫ್ ವಾರ್ ಶುರುವಾಯಿತು. ಅವರು ಬಹಳ ವ್ಯವಸ್ಥಿತವಾಗಿ ಒಂದು 3-4 ತಿಂಗಳ ಕಾಲ ಸಂಚು ಮಾಡಿ ನನ್ನ ಜೊತೆಲಿದ್ದವರಿಗೆ ಹಣ ಕೊಟ್ಟು, ನಾನು ಹಣವನ್ನು ಕೇಳಿದ್ದೆ ಇವರಿಗೆ ಅಂತ ಹೇಳಿ ನನ್ನ ಮೇಲೆ ಮೊಕದ್ದಮೆನ ದಾಖಲು ಮಾಡಿಬಿಟ್ರು. ಅದು ವ್ಯವಸ್ಥಿತವಾದ ಸಂಚು. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಒಂದು ದೊಡ್ಡ ವೇದಿಕೆಯಲ್ಲಿ ಅದರ ದಾಖಲಾತಿಗಳನ್ನು ನಾನು ಬಿಡುಗಡೆ ಮಾಡ್ತೀನಿ. ಈಗಲೂ ಅಲ್ಲಿ ಆ ಲೈಸೆನ್ಸಲ್ಲಿ ಇವತ್ತಿಗೂ ಅಕ್ರಮ ನಡೀತಾ ಇದೆ. ಸೊ ಅದು ಒಂದು ದೊಡ್ಡ ವ್ಯವಸ್ಥಿತವಾದಂಥ ಸಂಚಾಗಿತ್ತು. ಸೊ ಇದೆಲ್ಲ ನೋಡ್ಕೊಂಡು ಬಂದಾಗ ಇದು ನಾವು ಗೌರವಯುತವಾಗಿ ಕೆಲಸ ಮಾಡುವಂಥ ಸ್ಥಿತಿನಲ್ಲಿಲ್ಲ, ನಾವು ಅನೀತಿ ಅನ್ಯಾಯಗಳಲ್ಲೇ ಸಾಗಿಸಬೇಕು. ಅದರಿಂದ ಏನಾಗುತ್ತೆ, ಆತ್ಮಗೌರವ ಇರೋದಿಲ್ಲ, ಮತ್ತು ಒಳಗಡೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ನಮಗೆ. ನಾವು ತಪ್ಪೇ ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಎಂದಾಗ ಸಮಾಜದ ಎದುರುಗಡೆ ಸರಿಯಾದ ರೀತಿಯಲ್ಲಿ ಮಾತಾಡೋದಕ್ಕಾಗಲ್ಲ, ಧೈರ್ಯವಾಗಿ ಮಾತಾಡೋದಕ್ಕಾಗಲ್ಲ, ಇಂಥ ಸ್ಥಿತಿ ಬಂದ್ಬಿಡುತ್ತೆ. ಇಂತಹ ಒತ್ತಡದಲ್ಲಿದ್ದಂಥ ಸಂದರ್ಭದಲ್ಲಿ DK ರವಿ ಅವ್ರದ್ದು ಸಾವ. DK ರವಿ ಅವರು ನಿಮಗೆ ಆ ಟೈಮಲ್ಲಿ, ಅಂದರೆ ನೀವು ಕುಣಿಗಲ್ ಇರ್ತೀರಿ ಅನ್ಸುತ್ತೆ? ನಾನು ಕುಣಗಲಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ ಆ ಟೈಮಲ್ಲಿ. DK ರವಿ ನನಗೆ IAS ಆಫೀಸರ್ ಆಗಿ ಯಾಕೆ ಅವ್ರ ಪರಿಚಯ ಯಾಕಾಯಿತು ಅಂದರೆ, DK ರವಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಅವರು 2004ರಲ್ಲಿ ನಾವೇನೋ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಕೆಲಸಕ್ಕೆ ಸೇರಿಕೊಂಡ್ವಿ. ಆ ಟೈಮಲ್ಲಿ ಅವರು ಸಬ್ ಇನ್ಸ್ಪೆಕ್ಟರ್ಗೆ ಸೇರಿಕೊಂಡು 7-8ನೇ ಇಸ್ವಿ ತನಕನೂ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ನಾನು ನಾಗಮಂಗಲ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಅವರು ಕುಣಗಲ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದರು. ಅದಲ್ಲದೆ ನಾನು ಕುಣಗಲ್ಲು, ಮತ್ತು ಅವರು ಕುಣಗಲ್ಲು ತಾಲೂಕಿನವರು, ನಾನು ಮದ್ದೂರು ತಾಲೂಕಿನವನು. ಆಗ ಆಮೇಲೆ ನಮಗೆ ಭಾಳ ಆತ್ಮೀಯವಾಗಿದ್ವಿ. ನನ್ನಂತೂ ನನ್ನ ಗೌಡ್ರೆ ಅಥವಾ ಅಣ್ಣ ಅಂತ ಹತ್ರದಲ್ಲಿ ಮಾತಾಡಿಸ್ತಾ ಇದ್ರು. ಅವರು IASಗೆ ಪರೀಕ್ಷೆ ಬರೆಯೋದಕ್ಕೆ ನಾನು ಹೋಗ್ತೀನಿ, ಕೆಲಸ ಬಿಡ್ತೀನಿ, ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಾಗ ನನಗೂ ಕೂಡ ಅವರು ಹೇಳಿ, ಇಲ್ಲ ನಾನು ಮಾಡ್ತೀನಿ ಗೌಡ್ರೆ, ಹಾಗಾಗಿ ನಾನು ರಿಸೈನ್ ಮಾಡ್ತಾ ಇದ್ದೀನಿ ಅಂತ 2007 ಸುಮಾರಲ್ಲಿ ರಾಜೀನಾಮೆ ಕೊಟ್ಟು ಹೋಗಿದ್ದು. ಆನಂತರ IAS ಮಾಡ್ಕೊಂಡು ಬಂದರು. ಬಂದಾದಮೇಲೆ ಮಧ್ಯೆ ಒಂದು 3-4 ವರ್ಷಗಳ ಕಾಲ ನಮಗೆ ಅವರು ಸಂಪರ್ಕದಲ್ಲಿರಲಿಲ್ಲ. ಆಮೇಲೆ ಮತ್ತೆ ಸಂಪರ್ಕಕ್ಕೆ ಬಂದರು. ಆಗಾಗ ಮಾತಾಡ್ತಾ ಇದ್ವಿ. ಬಟ್ ಇವು ಬೇರೆ ಯಾವುದೇ ವಿಚಾರ ಮಾತಾಡ್ತಾ ಇರಲಿಲ್ಲ. ಆದರೆ ನಾನು ಇಲ್ಲ, ವ್ಯವಸ್ಥೆ ಕೆಟ್ಟೋಗಿದೆ, ನಾವೆಲ್ಲ SR ಮಾಡಬೇಕು, ಬಂದರು ನೀವು ಕೆಲಸ ಬಿಟ್ಟು ಬನ್ನಿ ಅಂತ ನಾನು DK ರವಿ ಅವ್ರನ್ನ ಕೆಲಸ ಬಿಟ್ಟು ಬನ್ನಿ, ನಾವೆಲ್ಲ ಒಂದು ಮಾಡೋಣ, ಏನಾದರೂ ಒಂದು ಮಾಡೋಣ, ಸಂಘಟನೆ ಮಾಡೋಣ ನಮ್ಮಂಥವ್ರು. ನಾನು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಹಲವಾರು ಜನಗಳನ್ನು ಕರೆದಿದ್ದೀನಿ, ಬನ್ನಿ ನಾವೆಲ್ಲ ಸೇರಿಕೊಂಡು ಒಂದು 50-100 ಜನನ ರಾಜೀನಾಮೆ ಕೊಟ್ಟು ಹೋಗಿ ಒಂದು ಕ್ರಾಂತಿ ಮಾಡುವಂಥ ಕೆಲಸ ಮಾಡೋಣ ಅಂತೆಲ್ಲ DK ರವಿ ಅವ್ರನ್ನ ನಾನು ಆ ರೀತಿ ಕರಿತಾ ಇದ್ದೆ.
ಅವ್ರು ಸಾವಾಯಿತು. ಸಾವಾದಾಗ ಅಲ್ಲಿ ಹಲವಾರು ವಿಚಾರಗಳು ಬಂದ್ಬಿಡ್ತು, ಮಾಧ್ಯಮಗಳಲ್ಲಿ ಏನೇನೋ ಬಂತು. ನನಗೆ ಶಾಕು. ಯಾಕೆಂದರೆ ನನ್ನ ಜೊತೆಯಲ್ಲಿ ಸುಮಾರು ಒಂದು 5-6 ದಿನಗಳ ಹಿಂದೆ ಅವರು ನನ್ನ ಜೊತೆಲಿ ಒಂದು ಯಾವುದೋ ನಮ್ಮ ಊರಲ್ಲಿ ದೇವಸ್ಥಾನ ಕಟ್ತಾ ಇದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅವ್ರ ಜೊತೆಲಿ ಮಾತಾಡಿದ್ದೆ. ಶಾಕ್ ಆಗಿಬಿಟ್ಟೆ ನಾನು. ಮತ್ತು ಒಳ್ಳೆ ಅಧಿಕಾರಿ ಅಂತ ಗೊತ್ತಿತ್ತು, ಬಹಳ ಜೋವಿಯಲ್ ಮನುಷ್ಯ, ಬಹಳ ಖುಷಿಯಾಗಿರುವಂಥದ್ದು ಎಲ್ಲರ ಜೊತೆನಲ್ಲೂ. ಈ ಮನೊಬ್ಬ IAS ಆಫೀಸರು ಸೂಸೈಡ್ ಮಾಡ್ಕೊಂಡಲ್ಲ, ಸೂಸೈಡ್ ಆಗಿದೆಯಾ ಅಥವಾ ಕೊಲೆ ಆಗಿದೆಯಾ, ಕೊಲೆ ಆಗಿದ್ದು ಗೊತ್ತಾಗಬೇಕಲ್ಲ ನಮಗೆ. ಅದಕ್ಕೆ ಬೇರೆ ಬೇರೆ ಇಲ್ಲಿ ರಾಜ್ಯ ಸರ್ಕಾರ ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾ ಇತ್ತು, ಅವ್ರದ್ದೇ ಏನು ತಪ್ಪು ಅಂತ ಹೇಳ್ತಾ ಇತ್ತು. ಇವತ್ತಿನ ರಾಜಕಾರಣಿಗಳು ಏನು ಹೇಳ್ತಾರೆ, ಯಾವ್ದು ಮಾಡ್ತಾರೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇದು CBI ತನಿಖೆ ಆಗಬೇಕು ಅನ್ನುವಂಥ ಒಂದು ನಿಲುವಿಗೆ ನಾನು ಬಂದೆ. ಸೊ ಯಾರು ಕೇಳಬೇಕಿದನ್ನು? DK ರವಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ರೇಂಜಲ್ಲಿ ನಾನು ಎಕ್ಸೈಸ್ ಇನ್ಸ್ಪೆಕ್ಟರ್ ಆಗಿ ಈಗ ಆ ಸಂದರ್ಭದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ನನ್ನ ಅತಿ ಆತ್ಮೀಯ ಸ್ನೇಹಿತ, ಭಾಳ ನಾವು ಕ್ಲೋಸ್ ಆಗಿದ್ದವರು DK ರವಿ, ಕುಣಗಲ್ ತಾಲೂಕವರೇ. ಇವೆಲ್ಲವೂ ಕೂಡ ಸೇರಿ ನನಗೆ ಒಂದು ರೀತಿಯ ಒತ್ತಡವನ್ನು ಆ ಸಂದರ್ಭದಲ್ಲಿ ಸೃಷ್ಟಿ ಮಾಡ್ತು. ಆಮೇಲೆ ನನಗೂ ಇಲಾಖೆ ಇದೆಲ್ಲವನ್ನು, ಸಮಾಜ, ಅಧಿಕಾರಶಾಹಿ, ಕೆಟ್ಟ ರಾಜಕಾರಣ ಇದೆಲ್ಲವನ್ನು ನೋಡಿ ಬೇಸರ ಆಗಿದ್ದ ನಾನು, ಇಲ್ಲ ಇದು CBI ತನಿಖೆ ಆಗಬೇಕು ಅಂತ ನಾನು ನನಗೆ ರಾಜೀನಾಮೆಗೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಪಾದಯಾತ್ರೆಯನ್ನು ಆ ಸಂದರ್ಭದಲ್ಲೇ ರಾಜೀನಾಮೆ ಕೊಟ್ಬಿಡ್ತೀನಿ. ರಾಜೀನಾಮೆ ಕೊಟ್ಟು ನಾನು ಪಾದಯಾತ್ರೆ ಮಾಡಿದೆ. ಪಾದಯಾತ್ರೆ ಮಾಡಿದಂಥ ಸಂದರ್ಭದಲ್ಲಿ ಆಗ ಅದು ದೊಡ್ಡ ಸುದ್ದಿ ಆಯಿತು. ತುಂಬ ಜನ ಸೇರಿಕೊಂಡ್ರು ಆ ಪಾದಯಾತ್ರೆಗೆ. ಮೊದಲ 1 ದಿನ 2 ದಿನ, ಆನಂತರ ಅದರ ಕಾರಣಕ್ಕೆ ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಸಂಚಲನ ಉಂಟಾಗ್ಬಿಡ್ತು. ಸೊ ನಾನು ಪಾದಯಾತ್ರೆ ಬಂದೆ. ಪಾದಯಾತ್ರೆ ಮಾಡ್ಕೊಂಡು ಬರೋಷ್ಟರಲ್ಲಿ ಒತ್ತಡ, ಅಧಿವೇಶನ ನಡೀತಾ ಇತ್ತು. ಅಧಿವೇಶನದಲ್ಲೇ ಸಿದ್ದರಾಮಯ್ಯ ತೀರ್ಮಾನ ತೆಗೆದುಕೊಂಡು CBIಗೆ ವಹಿಸ್ತೀವಿ ಅಂತ ಅಂದರು. ಬಟ್ ಆನಂತರ ನನಗೆ ಅಧಿಕಾರಿಗಳೆಲ್ಲ ಫೋನ್ ಮಾಡಿ, ಇಲ್ಲ ನೀನು ಬಂದ್ಬಿಡು, ವಾಪಸ್ ಬಂದ್ಬಿಡು, ಹಾಗೆ ಹೀಗೆ ನಿನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ, ಅದು ಮಾಡಬೇಕಾಗುತ್ತೆ, ನಿನಗೀಗಲೂ ಅವಕಾಶ ಇದೆ ಅಂತ. ಸೊ ನಾನು ಇಲ್ಲ ಪರವಾಗಿಲ್ಲ ಅಂತ ಅಂದ್ಕೊಂಡು ಮುಂದುವರೆದಿದ್ದೆ. ಆ ನಂತರ ಕೆಲವು ಅಧಿಕಾರಿಗಳೆಲ್ಲರೂ ನನಗೆ ಫೋನ್ ಮಾಡಿ, ಏನಾಗಲ್ಲ, ನಿಂದು ರಾಜೀನಾಮೆ ಅಕ್ಸೆಪ್ಟ್ ಮಾಡ್ತಾ ಇಲ್ಲ, ವಾಪಸ್ ಬಂದು ಕೆಲಸ ಮಾಡು ಅಂತ ಹೇಳಿದ್ರು. ಮತ್ತು ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಆ ನಂತರ ಇದು ಅಷ್ಟೊತ್ತಿಗಾಗಲೇ ಸಿಟ್ಟಿಗೆ, ಆಕ್ರೋಶಕ್ಕೆ ತುತ್ತಾಗಿದ್ದಂಥ ಸಿದ್ದರಾಮಯ್ಯ ಜೊತೆಯಲ್ಲಿ ಅವರು ಮಾಡಿದ್ದಾರೆ ಅಂತಲ್ಲ, ಅವರ ಪರವಾಗಿದ್ದಂಥ ಅಧಿಕಾರಿಗಳು ಇವನನ್ನು ಬಲಿ ಹಾಕಬೇಕು, ಇವರು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವ್ರ ವಿರುದ್ಧ ಇದೆಲ್ಲ ಮಾತಾಡ್ದ ಅನ್ನುವಂಥ ಕಾರಣಕ್ಕೆ ನನಗೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಆಗಿ ಕುಣಗಲ್ನಿಂದ ವಿರಾಜಪೇಟೆಯ KSPCLಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು. ಆಟೋದಗಾಗಲೇ ನಾನು ಮನಸ್ಸಿಗೆ ಸಿದ್ಧತೆ ಆಗ್ಬಿಟ್ಟಿದ್ದೆ, ಇಲ್ಲ ನಾನು ಕೆಲಸ ಬಿಡಬೇಕು ಅಂತ. ಮತ್ತೆ 1 ವರ್ಷ ನಾನು ವಿರಾಜಪೇಟೆ KSPCLನಲ್ಲಿ ಕೆಲಸ ಮಾಡಿದೆ. ಮತ್ತು ಆಗ ಒಂದು ಆಪ್ಷನ್ ಇಟ್ಕೊಂಡೆ, ಇಲ್ಲ ನಾನು ಹತ್ರಕ್ಕೆ ಹೋಗ್ಬಿಡ್ಬೇಕು ಟ್ರಾನ್ಸ್ಫರ್ ತೆಗೆದುಕೊಂಡು, KSPCLಲ್ಲೇ ಯಾವುದೇ ಲಂಚ ರುಶ್ವತ್ತು ಇಲ್ಲದೇನೆ ನನ್ನ ಪಾಡಿಗೆ ನಾನು ಕೆಲಸ ಮಾಡಿಕೊಂಡು, ನನ್ನ ಜಮೀನು ಕೆಲಸ ಮಾಡಿಕೊಂಡು ತಣ್ಣಗೆ ಶಾಂತಿಯುತವಾಗಿ ಇದ್ಬಿಡ್ಬೇಕು ಅಂತ ಟ್ರಾನ್ಸ್ಫರ್ಗೆ ಪ್ರಯತ್ನ ಮಾಡಿದೆ. ಅಷ್ಟೊತ್ತಿಗಾಗಲೇ ನನ್ನ ಮೇಲೆ ಕಣ್ಣಿಟ್ಟಿದ್ದವರು ಟ್ರಾನ್ಸ್ಫರ್ ಮಾಡಿಕೊಡ್ಲಿಲ್ಲ. ಮತ್ತು ನನಗೆ ಮತ್ತೆ ಬೇಸರ ಆಯಿತು, ಇವರು ನನ್ನನ್ನು ಪನಿಷ್ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿ ಹಾಕಿದ್ದಾರೆ ಅಂತ. ಅಷ್ಟೊತ್ತಿಗಾಗಲೇ ನಾನು ನಿಮಗೆ ಮೊದಲೇ ಹೇಳಿದಾಗೆ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಆಗ್ತಾ ಇದ್ದದ್ದು, ಇವೆಲ್ಲ ಸಮಸ್ಯೆಗಳೆಲ್ಲ ಆಗ್ತಾಯಿದ್ದು ಎಲ್ಲ ನನ್ನ ತಲೆನಲ್ಲಿತ್ತು. ಹಾಗಾಗಿ ಇಲ್ಲ, ಇದನ್ನು ಒಂದು ಆಂದೋಲನವನ್ನು ಕಟ್ಟಬೇಕು, ಮದ್ಯ ನಿಷೇಧ ಆಂದೋಲನವನ್ನು ಅನ್ನುವಂಥ ಯೋಚನೆ ಮಾಡಿಕೊಂಡು ನಾನು ರಜಾ ಹಾಕ್ಬಿಟ್ಟು ಬಸವ ಕಲ್ಯಾಣದಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಮಾಡಿದೆ. ಅದು 2016 ನವೆಂಬರ್ 20 ಶುರು ಮಾಡಿದ ಪಾದಯಾತ್ರೆ 43 ದಿನಗಳ ಕಾಲ, ಜನವರಿ 3, 2017 ಪಾದಯಾತ್ರೆ ನಡೀತು. ನಾವೊಂದು 7 ಜನ ಹೊರಟ್ವಿ. ಅಲ್ಲಲ್ಲಿ ನೂರಾರು ಜನ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ತಾ ಇದ್ರು ಪಾದಯಾತ್ರೆಗೆ. ಆ ವಿಚಾರ ಮಾತಾಡಿಕೊಂಡು, ಯಾಕೆ ಮದ್ಯ ನಿಷೇಧ ಆಗಬೇಕು, ರಾಜ್ಯದಲ್ಲಿ ಸಂಪೂರ್ಣ ಮದ್ಯ ನಿಷೇಧ ಆಗಬೇಕು, ಹಳ್ಳಿಗಳ ಮೇಲೆ ಏನು ಸಮಸ್ಯೆ ಆಗ್ತಾ ಇದೆ, ಸರ್ಕಾರಕ್ಕೆ ಆದಾಯ ಎಷ್ಟು ಬರ್ತಾ ಇದೆ, ಇದನ್ನು ದೊಡ್ಡ ಆದಾಯ ಅಂತ ಹೇಳ್ತಾ ಇದ್ದಾರೆ, ಇದೆಲ್ಲವನ್ನು ಹೇಳ್ಕೊಂಡು 43 ದಿನಗಳ ಕಾಲ ಪಾದಯಾತ್ರೆ ಮಾಡಿ ಬಂದೆ. ಆದರೆ ಪಾದಯಾತ್ರೆಯ ಮಧ್ಯಭಾಗದಲ್ಲೇ ನಾನು ಇನ್ನು ತಿಂತಿಣಿ ಕೃಷ್ಣಾ ನದಿಯ ತಟದಲ್ಲಿದ್ದಾಗ ನಿಮ್ಮದು ಸಸ್ಪೆನ್ಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ನೀವು ಬರಲಿಲ್ಲ, ಪಾದಯಾತ್ರೆ ಬಿಟ್ಟು ನೀನು ವಾಪಸ್ ಬರಲಿಲ್ಲ ಅಂದರೆ ನಿನ್ನನ್ನು ಸಸ್ಪೆಂಡ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಾನು ಬಿಟ್ಟಿದ್ದೀನಿ, ಸಸ್ಪೆಂಡ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸಸ್ಪೆನ್ಷನ್ ಆಯಿತು. ಆ ನಂತರ ನಾನು ಪಾದಯಾತ್ರೆ ಕಂಟಿನ್ಯೂ ಮಾಡಿ ಮುಗಿಸ್ದೆ. ಆಮೇಲೆ ನಾನು ರಿವೋಕ್ ಮಾಡಿ ಅಂತ ನಾನು ಕೇಳಲಿಲ್ಲ, ನನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿ ಅಂತ ಕೇಳಲಿಲ್ಲ. ಮತ್ತೆ ಅದನ್ನು ಇಂದಿನ DK ರವಿಯವರ ಪ್ರಕರಣವನ್ನು ತೆಗೆದುಕೊಂಡು ಅದನ್ನು ನಡೀತಾ ಇತ್ತು, ಇಲಾಖಾ ವಿಚಾರಣೆ ಅಂತ ನಡೆಯುತ್ತೆ. ಇಲಾಖಾ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ನೀನು ತಲೆ ಕೆಟ್ಟು ಅಥವಾ ಮಾನಸಿಕ ಅಸ್ವಸ್ಥನಾಗಿ ಅಥವಾ ಏನೋ ಒಂದು ನನಗಿದಾಗಿ ನನಗೆ ಗೊತ್ತಿಲ್ಲದೇ ನಾನು DK ರವಿ ಪ್ರಕರಣದಲ್ಲಿ ಪಾದಯಾತ್ರೆ ಮಾಡಿಬಿಟ್ಟೆ, ಸರ್ಕಾರದ ವಿರುದ್ಧ ಮಾತಾಡಿದ್ದೀನಿ, ಅದು ತಪ್ಪಾಗಿದೆ ಅಂತ ಬರ್ಕೊಡು ರೈಟಿಂಗ್ನಲ್ಲಿ ಅಂತ ಆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಮ್ಮ ಕಮಿಷನರು ಎಲ್ಲ ಹೇಳಿದ್ರು ನನಗೆ. ನಾನು
ನನ್ನ ನಿಲುವಲ್ಲಿ ನಾನು ಕರೆಕ್ಟ್ ಇದ್ದೀನಿ. ಅವತ್ತು ನಾನೇನು ಕೇಳಿದ್ದೀನಿ ಅದು ಕರೆಕ್ಟ್ ಇದೆ. ನಾನು ಒಬ್ಬ ನಾಗರಿಕನಾಗಿ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀನಿ, ಹಾಗೆ ಒಬ್ಬ ಸರ್ಕಾರಿ ನೌಕರನಾಗಿಯೂ ನಾನು ಪ್ರಶ್ನೆ ಮಾಡಿದ್ದೀನಿ. ಸರ್ಕಾರಿ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಯಾವುದೋ ದುಷ್ಟಶಕ್ತಿಗಳು ಅವರನ್ನು ಕೊಲ್ತಾರೆ ಅನ್ನುವಂಥ ಸ್ಥಿತಿ ಬರಬಾರ್ದು. ಒಂದು ವೇಳೆ ಆ ರೀತಿ ಆಯಿತು ಅಂದರೆ ಸಮಾಜ ಕೇಳುತ್ತೆ ಅನ್ನುವಂಥದ್ದನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ, ಅದು ಸಂದೇಶ ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಾನು ಮಾಡಿದ್ದು. ಮತ್ತು ನಾನು ಸರ್ಕಾರಿ ನೌಕರ ಆಗಿ ಸರ್ಕಾರದ ಮುಖ್ಯಸ್ಥರನ್ನು ನಾನು ಇದನ್ನು ಕೇಳಿದ್ದು. ಒಬ್ಬ ಮಗ ತಾಯಿಯನ್ನು ಕೇಳಿದಾಗ ಇಲ್ಲ ಈ ಮುಖಾಂತರ ನ್ಯಾಯ ಕೊಡಬೇಕು ನೀವು ಅಂತ ನಾನು ಕೇಳಿದ್ದೀನಿ ಹೊರತು ನಾನು ಮಾನಸಿಕವಾಗಿ ಏನೋ ತಲೆ ಕೆಟ್ಟು ಅದು ನಾನು ಕೇಳಿಲ್ಲ. ನಾನು ಆ ವಿಚಾರದಲ್ಲಿ ಸ್ಪಷ್ಟ, ಅಷ್ಟೊತ್ತಿಗಾಗಲೇ ಸತ್ಯ ಕಂಡುಕೊಳ್ಬೇಕು ಅಂತ ಅನ್ನುವಂಥದ್ದು ನನಗೆ ಬಂದಿತ್ತು. ಹಾಗಾಗಿ ನಾನು ಮತ್ತೆ ಕೆಲಸದಲ್ಲಿ ಮುಂದುವರಿಬೇಕು ಅಂತ ಅನ್ನುವಂಥ ಕಾರಣಕ್ಕೆ ಇಲ್ಲದೇ ಇರುವಂಥ ನಾಟಕಗಳಲ್ಲಿ ಆಡಬಾರ್ದು ಅಂತ ನಾನು ಸ್ಪಷ್ಟವಾಗಿದ್ದರಿಂದ ಇಲ್ಲ ನೀವೇನೇ ತೆಗೆದುಕೊಂಡ್ರು ನಾನು ಅದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದೆ. ಆಮೇಲೆ ಇದೇ ಸಂದರ್ಭ ಬಳಸ್ಕೊಂಡು ಇವನು ಸರ್ಕಾರದ ವಿರುದ್ಧ ಮಾತಾಡ್ದ ಅಂತ ಹೇಳಿ ಕೇವಲ ಒಂದು ಸಣ್ಣ ಕಾರಣ ನನ್ನನ್ನು ಡಿಸ್ಮಿಸ್ ಮಾಡಲಾಯಿತು. ಡಿಸ್ಮಿಸ್ ಮಾಡಿದ್ರು, ವಜಾ ಮಾಡಿದ್ರು. ಅದನ್ನು ನಾನು ಕೋರ್ಟ್ಗೆ ಹೋಗಿ ಕೇಳ್ಬೋದಾಗಿತ್ತು. ಏನು ಮಾಡ್ತೀರಿ, ಕೋರ್ಟ್ಗೆ ಹೋಗಿ ಕೇಳಿ ಮತ್ತೆ ನಾನು ಇನ್ಸ್ಪೆಕ್ಟ್ರಾಗಿ ಕೆಲಸ ಮುಂದುವರಿಸ್ತೀನಿ ಅಂತ ಅಂದರೆ ಕೋರ್ಟ್ಗೆ ಹೋಗಬೇಕು. ಮತ್ತೆ ಯಾಕೆ ಅನಗತ್ಯವಾದಂಥ ಸಮಯ ವ್ಯಯ ಮಾಡಬೇಕು, ಅದ್ರ ಬದಲು ಕಟ್ಟುದ್ರಲ್ಲಿ ತೊಡಗೋಣ ಅಂತ ಹೇಳಿ ನಾನು ಅಷ್ಟೊತ್ತಿಗಾಗಲೇ ರವಿಕೃಷ್ಣ ರೆಡ್ಡಿಯವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದರು. ರವಿಕೃಷ್ಣ ರೆಡ್ಡಿಯವ್ರ ತನ್ನಲ್ಲಿ ಮಾತಾಡಿಕೊಂಡು ರವಿಕೃಷ್ಣ ರೆಡ್ಡಿಯವರು ನೋಡಿ ಗೌಡ್ರೆ ಈ ಥರ ಆಯಿತು ಅಂದರೆ ಬೇಡ, ನೀವು ಮುಂದುವರಿದಾದ್ರೆ ಕೆಲಸದಲ್ಲಿ ಮುಂದುವರಿರಿ, ನೀವು ದುಡುಕಿ ನಿರ್ಧಾರ ತೆಗೆದುಕೊಳ್ಬೇಡಿ, ನೀವು ಖಚಿತವಾಗಿದ್ದೀರಾ ಅಂತ. ಇಲ್ಲ ನಾನು ಕೋರ್ಟ್ಗೆ ಹೋಗಲ್ಲ, ಅದೇ ಕಾರಣಕ್ಕೋದ್ರೆ ಪ್ರಶ್ನೆ ಮಾಡಲ್ಲ. ಇವತ್ತು ಪ್ರಶ್ನೆ ಮಾಡಿದ್ರೆ ನಾನು ಹೋಗಿ ಡಿಪಾರ್ಟ್ಮೆಂಟ್ಗೆ ರಿಟೈನ್ ಆಗ್ಬೋದು, ಏನು ಮಾಡ್ತೀರಾ? ಸೊ ಹಾಗಾಗಿ ನನಗೆ ಅದ್ರ ಅಗತ್ಯ ಇಲ್ಲ ಅಂತ ಹೇಳಿ ನಾನು ಮುಂದುವರೆದೆ. ಓಕೆ, ನಿಮ್ಮ ಫ್ಯಾಮಿಲಿಯಿಂದ ಆ ಟೈಮಲ್ಲಿ ಏನು ಒತ್ತಡ ಬರಲಿಲ್ಲ? ಬಂತು, ಸಿಕ್ಕಾಪಟ್ಟೆ ಒತ್ತಡ ಬಂತು. ಅಯ್ಯೋ, ಆ ಸಂದರ್ಭದಲ್ಲಿ ಬಂದಂಥ ಒತ್ತಡ ನಮ್ಮ ಸ್ನೇಹಿತರು, ನಮ್ಮ ಹತ್ತಿರದ ಸಂಬಂಧಿಕರು ಎಲ್ಲ ಸಿಕ್ಕಾಪಟ್ಟೆ ಒತ್ತಡ ಹೇರಿದ್ರು. ನೀನು ತಪ್ಪು ತೀರ್ಮಾನ ತೆಗೆದುಕೊಳ್ತಾ ಇದೀಯಾ, ಹುಚ್ಚು ತೀರ್ಮಾನ ತೆಗೆದುಕೊಳ್ತಾ ಇದೀಯಾ, ನೀನು ಹಾಗೆ ಹೀಗೆ ಅಂತ. ನಾನು ಆಗಲೇ ಅವರೆಲ್ಲರಿಗೂ ಇಲ್ಲ, ನನ್ನ ಹೃದಯದ ಕರೆ ಬೇರೆಯೇ ಇದೆ. ನನಗಿದು ಯಾವುದೇ ಸಮಾಧಾನ ಮತ್ತು ಶಾಂತಿ ಕೊಟ್ಟಿಲ್ಲ. ನಂದು ಸ್ಪಷ್ಟವಾಗಿ ನಂದು ಬೇರೆ ಗುರಿ ಇದೆ. ಆ ಗುರಿಗೆ ನೀವು ಆಸ್ಪದ ಕೊಡಿ, ದಯವಿಟ್ಟು ನೀವು ಯಾರು ನನ್ನನ್ನು ಇದು ಮಾಡಬೇಡಿ ಅಂತ ಹೇಳಿ ಮನೆಯಲ್ಲೂ ಸುಮಾರು ಒಂದೂವರೆ ವರ್ಷಗಳ ಕಾಲ ಅಂದರೆ ನನ್ನ ಮಡದಿ ನನ್ನ ಜೊತೆನಲ್ಲಿ ನಿಂತರು. ಅವರಿಗೆ ಅಷ್ಟೊತ್ತಿಗಾಗಲೇ ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ, ನನ್ನ ಥಾಟ್ಸ್ ಎಲ್ಲ ಗೊತ್ತಾಯಿತು. ಅಷ್ಟೊತ್ತಿಗಾಗಲೇ 12 ವರ್ಷ ಮದುವೆಯಾಗಿ 12 ವರ್ಷ ಆಗಿತ್ತು, ಟೀಚರು. ಸೊ ಅವರಿಗೆ ಇಲ್ಲ ಇವ್ರು ಹೇಳ್ತಾ ಇರುವಂಥದ್ರಲ್ಲಿ ಅರ್ಥ ಇದೆ ಅಂತ ನನ್ನ ಮಿಸ್ಸಸ್ಸು ಕನ್ವಿನ್ಸ್ ಆಗಿದ್ರು. ಆದರೆ ನಮ್ಮ ಮನೆಯವರು, ನಮ್ಮ ತಾಯಿ, ನಮ್ಮ ಅಕ್ಕಂದರು, ಅಣ್ಣ ತಮ್ಮಂದರು, ನಮ್ಮ ಮಾವನ ಮನೆಯವರು ಎಲ್ಲರೂ ಒಂದು ರೀತಿಯಲ್ಲಿ ಸರಿ ಇಲ್ಲ ನಿಂದು ಅಂತ ಹೇಳಿ ಒಂದು ವಿಚಿತ್ರವಾದ ಸುಮಾರು 2-3 ವರ್ಷಗಳ ಕಾಲ ಒಂದು ರೀತಿಯಲ್ಲಿ ನನ್ನನ್ನು ಹುಚ್ಚಿನ ರೀತಿಯಲ್ಲಿ ಅಥವಾ ಏನೋ ತಲೆ ಕೆಡಿಸ್ಕೊಂಡು ಒಂದು ರೀತಿಯಲ್ಲಿ ನನ್ನನ್ನು ನೋಡ್ತಾಯಿದ್ರು. ಅದೆಲ್ಲ ನಿರೀಕ್ಷಿತವೇ ಆಗಿತ್ತು. ನನಗೆ ಇದೆಲ್ಲ ಈ ಸಂದರ್ಭವನ್ನು ನಾವು ಆಯ್ದು ಹೋಗೋಣ ಅನ್ನುವಂಥ ತೀರ್ಮಾನ ತೆಗೆದುಕೊಂಡು ಅದನ್ನು ನಾನು ಪ್ರಜ್ಞಾಪೂರ್ವಕವಾಗಿ ಅದೆಲ್ಲವನ್ನು, ಇದು ಒಂದು ರೀತಿಯಲ್ಲಿ ಅತ್ಯಂತ ಕಷ್ಟದ ಮುಜುಗರದ ಕಾಲ, ಈ ಕಾಲವನ್ನು ನಾನು ಆಯ್ದು ಸಾಗಬೇಕು, ಆನಂತರ ಇದು ಸರಿ ಹೋಗುತ್ತೆ ಅಂತ ಅನ್ನುವಂಥ ಒಂದು ವಿಶ್ವಾಸ ಇಟ್ಕೊಂಡು. ಓಕೆ, ನಾನು ನಿಮ್ಮ ಬದುಕಿನ ವಿಚಾರಕ್ಕೆ ಬರ್ತೀನಿ. ಅದಕ್ಕೂ ಮುನ್ನ ನಿಮ್ಮ ಸ್ನೇಹಿತರಾಗಿರುವಂಥ ಡಿ ಕೆ ರವಿ ಅವರ ವಿಚಾರ, ಆಮೇಲೆ CBI ತನಿಖೆ ಆಗುತ್ತೆ, CBI ರಿಪೋರ್ಟ್ ಕೂಡ ಬರುತ್ತೆ, ಸಾಕಷ್ಟು ಚರ್ಚೆ ಎಲ್ಲವೂ ಕೂಡ ಆಗುತ್ತೆ. ಈಗಲೂ ನಿಮ್ಗೆ ಏನು ಅನ್ಸುತ್ತೆ ಅವ್ರ ಸಾವಿಗೆ ಸಂಬಂಧಪಟ್ಟ ಅನುಮಾನ ಇದೆಯಾ ನಿಮ್ಗೆ ಈಗಲೂ? ನನಗೆ ಅದು ಯಾಕೆಂದರೆ CBI ತನಿಖೆ ಮಾಡಿದೆ, ರಾಜ್ಯ ಸರ್ಕಾರ ಕೂಡ ಅದನ್ನೇ ಹೇಳ್ತಾ ಇತ್ತು. ಅವ್ರದ್ದು ಬೇರೆ ಯಾವುದೋ ಪ್ರಕರಣಗಳಲ್ಲಿ ದುಡ್ಡು ಕಾಸು ಮತ್ತು ಬೇರೆ ಇನ್ಯಾವುದೋ ಒಂದು ವೈಯಕ್ತಿಕವಾದಂಥ ವಿಚಾರಗಳಲ್ಲಿ ತಗಲಾಕೊಂಡಿದ್ರು ಅಂತ. ಸೊ ಹಾಗಾಗಿ ನಾನು ಫಸ್ಟು ಯೋಚನೆ ಮಾಡಿದ್ದಕ್ಕೂ ಆನಂತರ ಬಂದಂಥ ತನಿಖೆಯಲ್ಲಿ ಬಂದಂಥ ಮಾಹಿತಿಗಳು ಬೇರೆ ಬೇರೆ ಆಗಿದ್ವು. ಸೊ ಹಾಗಾಗಿ ನನಗೇನೋ ಆ ವಿಚಾರದಲ್ಲಿ ನನಗೇನೋ ಇದು ಹೀಗೆ ಆಗಿರಬಹುದು ಅಂತ ಯಾವುದೇ ಇಲ್ಲ. ಯಾಕೆಂದರೆ ನನಗೆ ಬೇರೆ ಯಾವುದೇ ಮಾಹಿತಿ ಇಲ್ಲ, ಬೇರೆ ಮಾಹಿತಿ ಇಲ್ಲ. ಅವ್ರ ನಿಜದಲ್ಲಿ ಮಾತಾಡೋದು ಬಿಟ್ಟರೆ. ಬಟ್ ಆನಂತರ ನಾನು ಬೇರೆ ವರದಿಗಳನ್ನು ಇತ್ಯಾದಿಗಳನ್ನು ನಾನು ನೋಡಿಕೊಂಡೆ ಅಷ್ಟೇ. ಅದನ್ನು ಇರಬಹುದು, ಇವನು ಏನೋ ಮನುಷ್ಯನಿಗೆ ಹಲವಾರು ಮುಖಗಳಿರ್ತದೆ, ಹೊರಗಡೆ ಒಂದು ಮುಖ ಅಥವಾ ಒಳಗಡೆ ಇನ್ನೊಂದು ಏನು ಮುಖ ಇತ್ತೋ, ಸೊ ಏನು ಬೇಕಾದರೂ ಆಗಿರಬಹುದು ಅಂತ ಅನ್ನೋ ತೀರ್ಮಾನಕ್ಕೆ ಬಂದೆ. ಬಟ್ ನನಗೆ ಆದರೆ ಒಂದಂತೂ ನನ್ನ ತಲೆಯಲ್ಲಿ ಉಳ್ಕೊಂಡಿದೆ, ಆ ಸಂದರ್ಭದಲ್ಲಿ ಕೆಲವು ರಾಜಕಾರಣಿಗಳು, ಸಿದ್ದರಾಮಯ್ಯನವರು, KJ ಜಾರ್ಜು, ಇವರೆಲ್ಲರೂ ಕೊಟ್ಟಂಥ ಸಬೂಬುಗಳು, ಇವರಂತ ಕೊಟ್ಟಂಥ ಸಾಕ್ಷಿಗಳು, ಆಮೇಲೆ ಅವ್ರ ಅಧಿವೇಶನದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ಗಳು, ಇವೆಲ್ಲವನ್ನು ನೋಡಿದ್ರೆ ಕೇವಲ ಇಷ್ಟೇ ಅಲ್ಲ, ಅವ್ರ ಮೇಲೆ ಬೇರೆ ಬೇರೆ ಆತ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಇಷ್ಟೇ ಪ್ರಕರಣಗಳಲ್ಲದೆ ಬೇರೆ ಬೇರೆ ರಾಜಕೀಯ ಬೇರೆ ಬೇರೆ ಇನ್ಯಾವ್ಯಾವುದೋ ಒತ್ತಡಗಳು ಕಾರಣ ಆಗಿದ್ದಾವೆ. ಅಂದ್ರೆ ಈಗ ನೀವು ಹೇಳ್ತೀರಿ, ಈಗ CBI ವರದಿ ಬಂತು, ವರದಿಯಲ್ಲಿ ಬೇರೆ ಬೇರೆ ವಿಚಾರ ಪ್ರಸ್ತಾಪ ಮಾಡಿದ್ರು, ಅವುಗಳ ಜೊತೆಗೆ ಬೇರೆನೂ ಕಾರಣಗಳಿವೆ. ಖಂಡಿತ ಇವ್ರೇನು ಮಾಡಿದ್ರು, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಏನೇನು ಕಾರಣಗಳಿದ್ದಾವೆ ನೋಡಿ ಅಂತ ಅನ್ನುವಂಥದ್ದನ್ನು
ಇವರು ತನಿಖೆಗೆ ಒಳಪಡಿಸಿಲ್ಲ. ಸ್ಯೂಸೈಡ್ ಆಗಿದೆ. ಈ ಸ್ಯೂಸೈಡ್ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೇ ಕೆಲವೊಂದು ಮಾಹಿತಿಗಳನ್ನು ಕೊಟ್ಬಿಟ್ಟು ಇದರ ಆಧಾರದ ಮೇಲೆ ನೀವು ತನಿಖೆ ಮಾಡಿ ಅಂತ. ಯಾಕೆ ರಾಜ್ಯ ಸರ್ಕಾರಕ್ಕೆ ಒಂದು ಅವಕಾಶ ಇದೆ, ಯಾವ ಅಂಶಗಳ ಮೇಲೆ ನೀವು ತನಿಖೆ ಮಾಡಬೇಕು ಅಂತ ಅನ್ನೋದನ್ನು CBIಗೆ ನಾವು ಸೂಚಿಸ್ಬೋದಾಗಿರುತ್ತೆ. ಹಾಗಾಗಿ ಕೆಲವೊಂದು ಅಂಶಗಳನ್ನು ಕೊಟ್ಟು ಇವರು ಆಲ್ರೆಡಿ ಮೊದಲೇ ತನಿಖೆ ಮಾಡಿದಂಥ ಕೆಲವೊಂದು ವಿಚಾರಗಳನ್ನು ಕೊಟ್ಟು CBI ಕೈನಲ್ಲಿ ತನಿಖೆ ಮಾಡಿಸ್ಕೊಂಡು ತಮಗೆ ಬೇಕಾಗಿರೋ ರೀತಿಯ ವರದಿ ಬರುವ ಹಾಗೆ ನೋಡ್ಕೊಂಡಿದ್ದಾರೆ. ಕೇವಲ ಈ ಯಾವುದೋ ಪ್ರಕರಣ ಅಂತ ಇವರೇನು ಹಣಕಾಸಿನ ಪ್ರಕರಣ ಮತ್ತು ಯಾವುದೋ ಹೆಣ್ಮಗಳು ಪ್ರಕರಣ ಅಂತ ಇವರೇನು ಹೇಳ್ತಾ ಇದ್ದಾರೆ, ಅದಲ್ಲದೇನೆ ಬೇರೆದೇ ಆದಂಥ ಒತ್ತಡಗಳು ಆತ ಇಮಿಡಿಯೇಟ್ ಆಗಿ ತೀರ್ಮಾನಕ್ಕೆ ಸ್ಯೂಸೈಡ್ ಮಾಡ್ಕೊಳ್ಳೋದಕ್ಕೆ ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಆಗಿರಬಹುದು. ಈ ಎರಡು ಪ್ರಶ್ನೆ ನಿಮಗೆ. DK ರವಿ ಅವರ ವಿಚಾರದಲ್ಲಿ ನಿಮಗೆ CBI ವರದಿ ಎಲ್ಲವೂ ಕೂಡ ಬರುತ್ತೆ, ಆನಂತರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಎಲ್ಲ ಆಗೋದಕ್ಕೆ ಶುರುವಾಗುತ್ತೆ. ಅವಾಗೇನಾದ್ರೂ ಅನ್ಸಿತ್ತಾ ನಾನು ಈ ವಿಚಾರದಲ್ಲಿ ರಾಜೀನಾಮೆ ಕೊಡಬಾರ್ದಿತ್ತು ಆ ಥರ ಏನಾದರೂ? ಇಲ್ಲ, ನನಗೆ ಆ್ಯಕ್ಚುಲಿ ನಾನು DK ರವಿ ಸ್ಯೂಸೈಡ್ ಮಾಡ್ಕೊಂಡಿಲ್ಲ ಅಂತಾಗಲಿ ಅಥವಾ ಈ ಕೊಲೆನೇ ಆಗಿದೆ ಅಂತಾಗಲಿ ನನ್ನ ಪ್ರತಿಪಾದನೆ ಆಗಿರಲಿಲ್ಲ. ನನ್ನ ಪ್ರತಿಪಾದನೆ ಇದ್ದದ್ದು ಇಂಥ ದೊಡ್ಡ ಪ್ರಕರಣಗಳು ಇಡೀ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಏನೋ ಬೇರೆದೇ ಆದಂಥ ಒಂದು ಸಂಚಲನವನ್ನು ಮೂಡಿಸಿದಂಥ ಪ್ರಕರಣಗಳಲ್ಲಿ ಜನ ಬಯಸ್ತಾ ಇದ್ದಾರೆ ಅಂತ ಅಂದಾಗ ರಾಜ್ಯ ಸರ್ಕಾರಗಳು CBIಗೆ ವಹಿಸ್ಬೇಕು. CBIಗೆ ವಹಿಸ್ಕೋದಕ್ಕೆ ಏನು ತಾಪತ್ರೆ ಇದೆ ನಿಮಗೆ ಅನ್ನುವಂಥದ್ದು ಒಂದು. ಮತ್ತು ಜನ ಕೇಳ್ತಾರೆ, ಒಬ್ಬ ಜನಪರವಾಗಿ ಕೆಲಸ ಮಾಡುವಂಥ ಅಧಿಕಾರಿಗೆ ಯಾರಾದರೂ ದುಷ್ಟರು ತೊಂದರೆ ಕೊಟ್ಟರೆ ಜನ ಸಹಿಸಲ್ಲ, ಅದನ್ನು ಕೇಳುವಂಥದ್ದು ಒಂದು ವರ್ಗ ಇದೆ ಅಂತ ಅನ್ನುವಂಥದ್ದು ಈ ದುಷ್ಟಕೂಟಗಳು ಅಂತ ಏನು ಕರಿತೀವಿ, ಆ ದುಷ್ಟಕೂಟಗಳಿಗೆ ಗೊತ್ತಿರಬೇಕು ಅನ್ನುವಂಥದ್ದು, ಆ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಕಾರಣಕ್ಕೆ ನಾನು ಮಾಡಿದ್ದು. ಹಾಗಾಗಿ ಏನೇ ಆಗಿದ್ರು ನಾನು CBIಗೆ ವಹಿಸಬೇಕಾಗಿತ್ತು. CBIಗೆ ವಹಿಸಿದ್ದು ಓಕೆ, ಅಷ್ಟಾಯ್ತು. ಅದಾದಮೇಲೆ ಇಲ್ಲ ನಾನು ಕೊಡಬಾರ್ದಾಗಿತ್ತು ಹಾಗೆ ಹೀಗೆ ಅಂತ ಅನ್ನೋಂಥ ಯಾವುದೇ ಒಂದು ಪಶ್ಚಾತ್ತಾಪ ನನಗೆ. ಓಕೆ, ಈಗ ನೀವು ಒಂದು ರಾಜಕಾರಣಕ್ಕೆ ಧುಮುಕಬೇಕು ಅಥವಾ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಛಲದಲ್ಲಿ ಬಂದ್ರಿ. ಆಪ್ಷನ್ಗಳು ಬೇರೆ ಬೇರೆ ಇತ್ತಲ್ಲ, ಕಾಂಗ್ರೆಸ್ ತಳಮಟ್ಟದಿಂದ ಗುರುತಿಸ್ಕೊಂಡು ಬರೋದಕ್ಕೆ ಅಥವಾ BJPಯಲ್ಲಿ JDSನಲ್ಲಿ ಆ ಪಕ್ಷಗಳ ಕಡೆ ಯೋಚನೆ ಮಾಡಿದ್ರೆ ಇನ್ನೇನೋ ಬೇರೆ ಅಂತೇಳಿ KRS ಸ್ವರಾಜ್ ಈ ರೀತಿಯೆಲ್ಲ ಯೋಚನೆ ಮಾಡ್ತೀರಿ. ಯಾಕೆ ಆ ಥರ ಥಾಟ್ಸ್ ಯಾಕೆ? ಒಂದು ಡೆಮಾಕ್ರಸಿ ಸರಿಯಾದ ರೀತಿಯಲ್ಲಿ ಸಾಕಾರಗೊಳ್ಳಬೇಕು ಅಂದರೆ ಪ್ರಜಾಪ್ರಭುತ್ವ ಸರಿಯಾದ ರೀತಿಯಲ್ಲಿ ಸಾಕಾರಗೊಳ್ಳಬೇಕು ಅಂತಂದರೆ ಚುನಾವಣೆಗಳು ಹೇಗೆ ನಡಿಬೇಕು ಅಂತ ಸಂವಿಧಾನ ಹೇಳಿದೆಯೋ ಆ ರೀತಿಯಲ್ಲಿ ಚುನಾವಣೆಗಳು ನಡಿಬೇಕು. ಚುನಾವಣೆಗಳಲ್ಲಿ ಹಣ ಹಂಚಿ, ಶೆಂಡ ಕುಡಿಸಿ, ಜಾತಿ ವಿಚಾರಗಳನ್ನು ಎತ್ತಿ ಚುನಾವಣೆಗಳನ್ನು ಮಾಡೋದೇನೆ ಇಡೀ ಎಲ್ಲ ಆಡಳಿತ ವ್ಯವಸ್ಥೆ ಕೆಡೋದಕ್ಕೆ ಕಾರಣ. ಚುನಾವಣೆನೇ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಬಹಳ ಮುಖ್ಯವಾದಂಥ ಒಂದು ಪ್ರಕ್ರಿಯೆ. ಆ ಪ್ರಕ್ರಿಯೆ ಸರಿ ಹೋಗಲಿಲ್ಲ ಅಂದರೆ ಬೇರೆ ಎಲ್ಲ ಸಮಸ್ಯೆಗಳು ಇರ್ತವೆ. ನಾವು ಬೇಕಾದ್ರೆ ಯಾರ್ದೋ ಕೈ ಕಾಲು ಹಿಡ್ಕೊಂಡು ಪೂಸಿ ಹೊಡೆದು ಬಕೆಟ್ ಹಿಡಿದು ಏನೋ ನಾವು ಯಾವುದೋ ಮಾಡ್ಬೋದು. ಇದು ದೊಡ್ಡ ಬದಲಾವಣೆಗೆ ಕಾರಣ ಆಗೋದಿಲ್ಲ. ಹಾಗಾಗಿ ಹೊಸ ರಾಜಕಾರಣ ಈ ಮೂರೂ ರಾಜಕೀಯ ಪಕ್ಷಗಳು ಮಾಡ್ತಾ ಇರುವಂಥ ಅವರೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಎಲ್ಲರಿಗೂ ಊರಿಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗಾಗಿ ಆ ರಾಜಕಾರಣವನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ಮತ್ತೆ ಕೇವಲ ಅಂಥದ್ದೇ ಟ್ರಾಪ್ಗೆ ನಾನು ಬೀಳ್ತಾ ಮತ್ತೆ ಸಮಾಜವನ್ನು ನಾನು ಮೋಸಗೊಳಿಸಿದಾಗುತ್ತೆ. ಅದು ಒಳ್ಳೆಯದಲ್ಲ. ಹೊಸ ರಾಜಕಾರಣ ಮಾಡಬೇಕು ಅಂತ ಅನ್ನುವಂಥ ನಿಲುವಿಗೆ ನಾನು ಬಂದಿತ್ತು. ಓಕೆ, ಈಗ KRS ಪಾರ್ಟಿ ವಿಚಾರಕ್ಕೆ ಬರೋಣ. ಸಾಕಷ್ಟು ವರ್ಷಗಳಾಯಿತು, ತಮ್ಮದೇ ಆದಂಥ ರೀತಿಯಲ್ಲಿ ಗುರುತಿಸ್ಕೊಂಡಿದ್ದೀರಿ. ತುಂಬ ಶಾರ್ಟ್ ಪೀರಿಯಡಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ಜನರ ಬೆಂಬಲ ಸಿಗ್ತಾ ಇದೆ. ಜನ ಈಗ ಪರ್ಯಾಯವಾಗಿ ಯೋಚನೆ ಮಾಡಿದಾಗ KRS ಅಂತ ಒಂದು ಪಾರ್ಟಿ ಇದೆ ಅಥವಾ ಪ್ರಜಾಕೀಯ ಈ ರೀತಿ ಒಂದಷ್ಟು ಯೋಚನೆ ಮಾಡಿದಾಗ ಅಂತಲ್ಲಿ KRS ಪಾರ್ಟಿ ಕೂಡ ನಿಂತ್ಕೊಂಡಿದೆ. ಇವತ್ತು ಏನು ಅನ್ಸ್ತೀರಿ? KRS ಪಕ್ಷ ಅಂದರೆ ನಾನು ಕೇಳ್ತಾ ಇರೋದು, ಹೋರಾಟ ಮಾಡ್ತಾ ಇದ್ದೀರಿ, ಜನರಲ್ಲೊಂದು ಜಾಗೃತಿ ಮೂಡಿಸ್ತಾ ಇದ್ದೀರಿ, ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ. ಈ ಚುನಾವಣಾ ರಾಜಕೀಯ ಅಂತ ಬಂದಾಗ ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ KRS? ಯಾಕಂದರೆ ನಿಮ್ಮ ಪಾರ್ಟಿ ಇನ್ನೂ ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಬೇಕು ಅಂತಾದರೆ, ಜನರಿಗೆ ಇನ್ನೂ ರೀಚ್ ಆಗಬೇಕು ಅಂತಂದರೆ ಚುನಾವಣಾ ರಾಜಕೀಯದಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡಬೇಕು, ಏನೋ ಒಂದು ಮಾಡಲೇಬೇಕು. ಅದರಲ್ಲಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಥವಾ ಮುಂದೆ ಏನಾಗ್ಬೋದು ಅನ್ಸುತ್ತೆ? ಮೊದಲ ಹಂತದಲ್ಲಿ ನಾವು ಸಕ್ಸಸ್ ಅಂತ ಭಾವಿಸೋದು ಒಂದು ರಾಜಕೀಯ ಪಕ್ಷವಾಗಿ ತುಂಬ ದುರ್ಬಲರಿಗೆ, ಅನ್ಯಾಯಕ್ಕೊಳಗಾಗ್ತಾ ಇರುವಂಥ ಜನಗಳಿಗೆ ಶಕ್ತಿ ತುಂಬಬೇಕು, ಅದು ನಿಜವಾದ ರಾಜಕಾರಣ ಅಂತ ಅನ್ನುವಂಥ ನಮ್ಮ ಏನು ನಂಬಿಕೆ ಇದೆ. ಆ ನಂಬಿಕೆ ಆಧಾರದಲ್ಲಿ ನಾವು ಕೆಲಸ ಮಾಡಲಾಗಿ ನಾವು ಅಧಿಕಾರಕ್ಕೆ ಬರುವ ಪೂರ್ವದಲ್ಲೇ, ಅಧಿಕಾರ ಇಲ್ಲದೇ ಇದ್ರೂ ಕೂಡ ನಾವು ಒಂದು ರಾಜಕೀಯ ಪಕ್ಷ ಮಾಡ್ಬೋದಾದಂಥ ಕೆಲಸ ಮಾಡಿದ್ದೀವಿ. ಅದು ನಿಜವಾಗಿ ನಮ್ಮ ಇವತ್ತಿನ ಸಕ್ಸಸ್ಸು. ಆದರೆ ಒಂದು ರಾಜಕೀಯ ಪಕ್ಷ ಇದನ್ನೇ ಸಕ್ಸಸ್ ಅಂತ ಹೇಳಿದ್ರೆ ಸುಮ್ಮನೆ ಅದು ನಮ್ಮ ಬೆನ್ನ ನಾವೇ ತಟ್ಕೊಂಡಾಗುತ್ತೆ. ನಿಜವಾಗಿ ಚುನಾವಣಾ ರಾಜಕಾರಣದಲ್ಲೂ ನಾವು ಗೆಲ್ಲಬೇಕು. ಚುನಾವಣಾ ರಾಜಕಾರಣದಲ್ಲಿ ಗೆಲ್ಲೋದಕ್ಕೆ ಬೇಕಾಗಿರುವಂಥ ಸಿದ್ಧತೆ ಈಗ ಒಂದು ರೀತಿಯಲ್ಲಿ ಆಗಿದೆ. ಯಾವುದೇ ದೊಡ್ಡ ಸೆಲೆಬ್ರಿಟಿಗಳು ಪಕ್ಷದಲ್ಲಿ ಇಲ್ದೇನೆ ಸಾಮಾನ್ಯ ಕುಟುಂಬಗಳ ಹಿನ್ನೆಲೆಯಿಂದ ಬಂದಂಥ ನನ್ನಂಥ ನೂರಾರು ಜನ, ರವಿಕೃಷ್ಣ ರೆಡ್ಡಿ ಅವರ ನಾಯಕತ್ವದಲ್ಲಿ ನೂರಾರು ಜನ, ಸಾವಿರಾರು ಜನ ಇವತ್ತು ಸೇರಿಕೊಂಡು ತಾವು ನಿರಂತರವಾಗಿ ಮಾಡಿದ ಹೋರಾಟ,
ನಿರಂತರವಾದ ತೊಡಗುವಿಕೆಯ ಕಾರಣದಿಂದಾಗಿ ಇವತ್ತು KRS ಪಕ್ಷ ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷ ಅನ್ನುವಂಥ ಒಂದು ಪರಿಚಯವನ್ನು ಇವತ್ತು ಮಾಡಿಕೊಟ್ಟಿದೆ. ಅದು ಒಂದು ಯಶಸ್ಸು. ಈ ಲೋಕಸಭಾ ಚುನಾವಣೆಯಲ್ಲೋ ವಿಧಾನಸಭಾ ಚುನಾವಣೆಯಲ್ಲೋ ನಿಮ್ಮ ಅಭ್ಯರ್ಥಿಯೊಬ್ಬರು ಸ್ಪರ್ಧೆ ಮಾಡಿದಾಗ ಹೈಯೆಸ್ಟ್ ಅಂದ್ರೆ ಇಷ್ಟು ಓಟ್ ತಗೊಂಡಿದೆ, ಅದು ನೆನಪಿದೆಯಾ? ನಾನು ಕೇಳ್ತೀನಿ. ಲೋಕಸಭೆ ಚುನಾವಣೆಯಲ್ಲಿ 8,000 ಓಟ್ ತಗೊಂಡ್ರು. ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ 8,000 ಓಟ್ ತಗೊಂಡ್ರು ಒಬ್ಬರು. ಆಮೇಲೆ 1,500 ಓಟ್ ತಗೊಂಡ್ರು ಕೆಲವರು ಅಸೆಂಬ್ಲಿ ಎಲೆಕ್ಷನಲ್ಲಿ. ಒಟ್ಟಾರೆ ನಾವು 62-63 ಸಾವಿರ ಇಡೀ ಎರಡು ಲೋಕಸಭೆ ಮತ್ತು ಅಸೆಂಬ್ಲಿ ಎಲೆಕ್ಷನಲ್ಲಿ 62,000 63,000 ಇಷ್ಟೇ ಓಟನ್ನು ತೆಗೆದುಕೊಂಡ್ವಿ. ಬಟ್ ಅದು ನಮಗೆ ಗೊತ್ತಿದೆ. ಅದು ಜನ ಇವತ್ತು ಮತದಾರರು ಏನು ಮಾಡ್ತಾರೆ ಅಂತಂದರೆ 2023 ಚುನಾವಣೆ ಉದಾಹರಣೆ ತೆಗೆದುಕೊಳ್ಳೋದಾದರೆ BJP ಭ್ರಷ್ಟಾಚಾರವನ್ನು ನೋಡಿದಂಥ ಜನ BJPಯನ್ನು ಅಧಿಕಾರದಿಂದ ಇಳಿಸ್ಬೇಕು ಅಂತ ಯೋಚನೆ ಮಾಡೋದು. ಅಧಿಕಾರದಿಂದ ಇಳಿಸೋದಕ್ಕೆ ಯಾರಿಗೆ ಮತ ಹಾಕಬೇಕು ಆವತ್ತಿಗೆ ಸ್ವಲ್ಪ ನೇರವಾಗಿ ಕಣ್ಣು ಕಾಣಿಸ್ತಾ ಇದ್ದು ಕಾಂಗ್ರೆಸ್ ಪಕ್ಷ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರು. KRS ಪಕ್ಷವೂ ಇದರಲ್ಲಿ ಒಂದು ಪರ್ಯಾಯವಾಗಿ ಹೊರಹೊಮ್ಮುತ್ತೆ ಎನ್ನುವಂಥ ಭಾವನೆ ಬರುವ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ನಾವು ವಿಫಲರಾದ್ವಿ. ಕಾರಣ ನಮಗೆ ಆರ್ಥಿಕವಾದಂಥ ಮುಗ್ಗಟ್ಟು, ಪಕ್ಷಕ್ಕೆ ಆರ್ಥಿಕವಾದಂಥ ಮುಗ್ಗಟ್ಟು ಬಂತು. ನಮಗೆ ಒಂದು 100 ಕೋಟಿ ಆದರೂ ದೇಣಿಗೆ ಬಂದಿದ್ದರೆ ಒಂದಷ್ಟು ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರುವಂಥ ಜನಗಳನ್ನು ಕರ್ಕೊಂಡು ಬಂದು ಚುನಾವಣೆ ನಿಲ್ಲಿಸಿ ಅವ್ರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡುವ ಅವಕಾಶಗಳಿದ್ವು. ನಮಗೆ ಆಗಲಿಲ್ಲ. ನಮ್ಮ ಅಭ್ಯರ್ಥಿಗಳು 50,000 1 ಲಕ್ಷ ತಮ್ಮಂತ್ರ ಇದ್ದಂಥ ಹಣ ದೇಣಿಗೆ ತೆಗೆದುಕೊಂಡು ಖರ್ಚು ಮಾಡಿದ್ರು. ಆ ಕಾರಣದಿಂದಾಗಿ JCB ಪಕ್ಷಗಳು ಮಾಡುವಂಥ ಏನೋ ಒಂದು ಅಬ್ಬರದ ಪ್ರಚಾರ ಇದೆ. ಆ ಥರದ ಪ್ರಚಾರವನ್ನು ನಾವು ಮಾಡಿದ ಕಾರಣಕ್ಕಾಗಿ KRS ಪಕ್ಷ ಸೀರಿಯಸ್ ಆಗಿಲ್ಲ. ಹಾಗಾಗಿ ಅವರು ಗೆಲ್ಲೋದಿಲ್ಲ. KRS ಪಕ್ಷಕ್ಕೆ ಮತ ಹಾಕಿದ್ರೆ ಮತ್ತೆ ಮತ ವಿಭಜನೆ ಆಗುವಂಥ ಚಾನ್ಸಸ್ ಇರುತ್ತೆ. BJPಯನ್ನು ಸೋಲಿಸಬೇಕು ಅಂತ ಅನ್ನುವಂಥ ಕಾರಣಕ್ಕೆ ಅವರು ಜನ ತೀರ್ಮಾನ ತೆಗೆದುಕೊಂಡ್ರು. ಆದರೆ ನಾವು ದಿನೇ ನಮಗೆ ಎರಡು ಆಗ್ತಾ ಇದೆ. ಒಂದು ಕಡೆಗೆ KRS ಪಕ್ಷದ ಜನಪ್ರಿಯತೆ ಹೆಚ್ಚುತ್ತಾ ಹೋಗ್ತಾ ಇದೆ. ಹಾಗೆ JCB ಪಕ್ಷಗಳ ಜನಪ್ರಿಯತೆ ಮತ್ತು ಅವರು ಆಡುವಂಥ ಭ್ರಷ್ಟಾಚಾರ ನಾಟಕಗಳು ಈಗ ಜನಗಳಿಗೆ ಪ್ರತಿನಿತ್ಯ ತಲುಪ್ತಾ ಹೋಗ್ತಾ ಇದೆ. ಹಾಗಾಗಿ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಜನ ದೇಣಿಗೆ ಕೊಡಬಹುದು, ನಮಗೆ ಶಕ್ತಿ ತುಂಬಬಹುದು. ಶಕ್ತಿ ತುಂಬಿದಂಥ ಸಂದರ್ಭದಲ್ಲಿ ಅದು ರಾಜಕೀಯ ಗೆಲುವಾಗಿ ನಮಗೆ ಅದು ಪರಿವರ್ತನೆ ಆಗುತ್ತೆ ಅಂತ ಅನ್ನುವಂಥ ವಿಶ್ವಾಸ. ಒಂದು ಖುಷಿ ಅಂದರೆ ಈಗ ಬೇರೆ ಪಕ್ಷಗಳ ಜೊತೆಗೆ ಗುರುತಿಸ್ಕೊಂಡಂಥವರಿಗೆ ಇರಬಹುದೋ ಇಲ್ವೋ ಗೊತ್ತಿಲ್ಲ, ನನಗೆ ಒಂದು ಸಣ್ಣದಾದ ಸ್ವಾರ್ಥ ಇರುತ್ತೆ ಅವ್ರಿಗೆ. ಯಾವುದೋ ಒಂದು ಸಣ್ಣಕ್ಕೆ ಏನೋ ಒಂದು ಸ್ಥಾನ ಸಿಗ್ಬೋದು, ಅದು ಸಿಗ್ಬೋದು, ಇದು ಸಿಗ್ಬೋದು. ಬಟ್ ನಿಮ್ಮ KRS ಪಾಟೀಲ್ ಗುರುತಿಸ್ಕೊಂಡಿರೋ ಕಾರ್ಯಕರ್ತರಿಗೆ ಯಾವ ಸ್ವಾರ್ಥ ಇಲ್ಲ. ಎಲ್ಲರೂ ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಯಾರು ಹಣ ಕೊಡೋರಿಲ್ಲ, ಅವ್ರಿಗೆ ಯಾರು ಪದವಿ ಕೊಡೋರಿಲ್ಲ, ಅವ್ರಿಗೆ ಇನ್ಯಾವುದೋ ಅಧಿಕಾರ ಕೊಡೋರಿಲ್ಲ. ಆದರೆ ಸಮಾಜಕ್ಕೇನೋ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಅವರೆಲ್ಲರಿಗೂ ಕೂಡ ಇದೆ. ಇವತ್ತು ತುಂಬ ಜನ ನಿಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಅದೊಂದು ಖುಷಿ ವಿಚಾರ ನನ್ನ ಪ್ರಕಾರ. ಅದು ನಾವು ಮೊದಲನೇ ರವಿಕೃಷ್ಣಾರೆಡ್ಡಿ ಅವರು ಒಂದು ರೀತಿಯಲ್ಲಿ ಅಮೆರಿಕದಲ್ಲಿಂದ ಅವರು ಬಂದರೂ ಕೂಡ ಅವರ ಓದಿನ ಹಿನ್ನೆಲೆ, ವಿಚಾರದ ಹಿನ್ನೆಲೆ ಎಲ್ಲವೂ ಹೇಗಿತ್ತು ಅಂದರೆ ಸರಳವಾಗಿ ಗಾಂಧೀಜಿ, ಬಸವಣ್ಣ, ಕುವೆಂಪು ಅವರನ್ನು ನಾವು ನಮ್ಮ KRS ಪಕ್ಷದ ಒಂದು ಮೂಲ ಸ್ಫೂರ್ತಿಯ ಒಂದು ಸಂಕೇತಗಳನ್ನಾಗಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಭಾಳ ಸರಳವಾಗಿ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು, ಆಲೋಚನೆಗಳನ್ನು ದೊಡ್ಡದಾಗಿಟ್ಕೊಳ್ಬೇಕು, ಗುರಿಯನ್ನು ದೊಡ್ಡದಾಗಿಟ್ಕೊಳ್ಬೇಕು ಅಂತ ಹೇಳಿದ್ದು ಮತ್ತು ಅದೇ ರೀತಿಯಲ್ಲಿ ನಡ್ಕೊಂಡಿದ್ದು. ಆಮೇಲೆ ರಾಜ್ಯ ಸಮಿತಿಯವರೆಲ್ಲ ಬಹಳ ಸರಳವಾಗಿ ನಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ಈಗ ಯಾವುದೋ ಬೆಳಗಾವಿಗೆ ಅಥವಾ ಗುಲ್ಬರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನಾವು ಹೊಸ್ದಾಗಿ ಬಂದಿದ್ದೀವಿ, ಇವರೇನು ದೊಡ್ಡ ಮನುಷ್ಯರು ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಹೋಟ್ಲ್ ಮಾಡ್ತೀವಿ ಸರ್, ಒಂದು 3-4 ಸಾವಿರ ಕೊಡ್ತೀವಿ ಹೋಟ್ಲಿಗೆ, ಇಲ್ಲಿ ಉಳ್ಕೊಳ್ಳಿ ನೀವು. ಆಮೇಲೆ ಯಾವುದೋ ಒಂದು ಒಳ್ಳೆ ಹೋಟ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡೋಣ ಸರ್, ಒಳ್ಳೆ ಊಟ. ನಾವು ಹೇಳ್ತೇವೆ ಬೇಡ, ಯಾವ್ದಾದ್ರು IB ಇದ್ದರೆ ನೋಡಿ, 100-200 ರೂಪಾಯಿಗೆ ಸಿಗುವಂಥ IB. ಆಮೇಲೆ ಹೋಟ್ಲು ಅಷ್ಟೇ 40-50 ರೂಪಾಯಿನಲ್ಲಿ ಯಾವುದೋ ಒಂದು ಖಾನಾವಳಿಗೆ ಹೋಗಿ ಊಟ ಮಾಡೋಣ. ಇದರಿಂದ ಏನಾಗ್ತದೆ, ನಾವೊಂದು 2-3 ಜನ 4 ಜನ ಹೋದಾಗ ಅವ್ರು 16,000 ರೂಪಾಯಿ ಹಣ ಖರ್ಚು ಮಾಡಿಬಿಟ್ರೆ 1 ಸಲ 2 ಸಲ ಹೋದರೆ 4ನೇ ಸಲ ಹೋಗೋದಕ್ಕೆ ಅವರೇ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳುವಂಥ ವಾತಾವರಣ ಬಂದ್ಬಿಡುತ್ತೆ. ಅದಾಗಬಾರ್ದು ಅಂಥೇಳಿ ನಾವು ಮೊದಲ ಹಂತದಿಂದನೇ, ಈ ಪಕ್ಷ ಕಟ್ಟುವ ಮೊದಲ ದಿನಗಳಿಂದಾನೇ ನಾವು ಸರಳವಾದ ರೀತಿಯಲ್ಲಿ ಉಳ್ಕೊಳ್ಳೋದು, ಸರಳವಾಗಿ ತಿನ್ನೋದು. ಅದು ಅವರಿಗೆ ಈ ಪಕ್ಷದಲ್ಲಿ ನಮಗೆ ದೊಡ್ಡ ಡ್ಯಾಮೇಜ್ ಆಗಲ್ಲ, ಆರ್ಥಿಕವಾಗಿ ನಷ್ಟಕ್ಕೊಳಗಾಗಲ್ಲ, ನಮಗೆ ಸುಲಿಗೆ ಆಗಲ್ಲ ಅನ್ನುವಂಥ ಧೈರ್ಯ ಬಂತು. ಅದನ್ನು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನಾವು ನಮ್ಮ ಅಧ್ಯಕ್ಷರು ಒಂದು ಅನ್ನ ಸಾರು ಸೂರು ಅಂತ, ನಾವು ಹೇಗಿರ್ಬೇಕು ನಮ್ಮ ಕಾರ್ಯಕ್ರಮಗಳಿಗೆ ಜಾಸ್ತಿ ಇಲ್ಲಪ್ಪ, ಊಟ ಅನ್ನ ಸಾಂಬಾರು ಕೊಡ್ತೀವಿ, ಊಟ ಕೊಡ್ತೀವಿ, ಮಲಿಕೊಳ್ಳೋಕೆ ಜಾಗ ಕೊಡ್ತೀವಿ, ನಿಮಗೆ ಬೇರೆ ಯಾವುದೋ ಔತಣ ಊಟ ಮಾಡಿಸ್ತೀವಿ ಅಂತನೋ ಮೃಷ್ಟಾನ್ನ ಭೋಜನ ಕೊಡ್ತೀವಿ ಅಂತನೋ ಇಲ್ಲ, ನಿಮ್ಮ ಮನೆಗೆ ಹೋಗ್ತೀನಿ ಆದರೆ ಇಲ್ಲಿಗೆ ಬಂದಾಗ ಈ ರೀತಿ ಮಾಡೋಣ ಅಂತ ಹೇಳಿದ್ದು, ಅದೇ ರೀತಿಯಲ್ಲಿ ನಡ್ಕೊಂಡಿದ್ದು, ನಾವು ಇದೇ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಮ್ಮ ಕಾರ್ಯಕರ್ತರಿಗೆ ಬಂದ ಕಾರಣದಿಂದಾಗಿ ಅದು ಒಂದು
ಆ ಸಂದರ್ಭಕ್ಕೆ ನಾವು KRS ಪಕ್ಷ ಇರ್ತೀವಿ. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ನಿಸ್ವಾರ್ಥವಾಗಿ ಸಮಾಜಕ್ಕೋಸ್ಕರ ಏನೋ ಮಾಡಬೇಕು ಅಂತ ದುಡಿತಿದ್ದೀರಿ. ಇನ್ನು ದೊಡ್ಡ ಯಶಸ್ಸು ನಿಮಗೆ ಸಿಗಲಿ. ನಿಮ್ಮೆಲ್ಲರದು ಬೆಂಬಲ ಇರಲಿ. ಕರ್ನಾಟಕ ರಾಜ್ಯವನ್ನು ಒಳ್ಳೆ ರೀತಿಯಲ್ಲಿ ಕಟ್ಟಬೇಕು ಅಂತ ಅನ್ನುವಂಥ ಏಕೈಕ ಗುರಿಯೊಂದಿಗೆ ನಾವು ಕೆಲಸ ಮಾಡ್ತಾ ಇರುವಂಥದ್ದು ಆಗ್ತಾ ಇದೆ. ಜನ ನಮ್ಮ ಪಕ್ಷದ ಬಗ್ಗೆ, ಪಕ್ಷದ ನಾಯಕರುಗಳ ಬಗ್ಗೆ ಅವರ ನಿರಂತರತೆ ಮತ್ತು ಬದ್ಧತೆಯನ್ನು ಇದುವರೆಗೂ ಒಂದು ರೀತಿಯಲ್ಲಿ ಪರೀಕ್ಷೆ ಮಾಡಿದರು, ಪರೀಕ್ಷೆ ಮಾಡ್ತಾ ಇದ್ರು ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಹಾಗಾಗಿ ನಾವು ಪರೀಕ್ಷೆಯಲ್ಲಿ ಗೆಲ್ಲಬೇಕಾಗಿರುವಂಥದ್ದು, ಆ ಪರೀಕ್ಷೆನ ದಾಟಬೇಕಾಗಿರುವಂಥದ್ದು ನಮ್ಮ ಜವಾಬ್ದಾರಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ಆ ದಿಕ್ಕಲ್ಲಿ ಸಾಕ್ತಾ ಇದ್ದೀವಿ. ಒಳ್ಳೇದಾಗುತ್ತೆ. ನಿಮ್ಮೆಲ್ಲರದ್ದು ಸಹಕಾರ ಇರಲಿ. ಥ್ಯಾಂಕ್ ಯು. ಓಕೆ ಬಂಧುಗಳು, ಇಲ್ಲಿವರೆಗೆ ನಮ್ಮ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ನಾನು ಮತ್ತೊಮ್ಮೆ ಹೇಳ್ತಿರೋದೇ, ಯಾಕೆ ಇವತ್ತು ನಮ್ಮ ಜೊತೆಗೆ ಇವರಿದ್ದಾರೆ ಅಂದರೆ ಅಬಕಾರಿ ಇಲಾಖೆಯಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ದಂಥವರು. ಇವತ್ತು ಅದೇ ಹುದ್ದೆಯಲ್ಲಿದ್ದರೆ ಲಕ್ಷ ಲಕ್ಷ ಸಂಬಳವನ್ನು ತೆಗೆದುಕೊಳ್ಳಬಹುದಿತ್ತು. ಆದರೆ ಸಮಾಜಕ್ಕೋಸ್ಕರ ಏನಾದರೂ ಮಾಡಬೇಕು, ನನ್ನ ದಾರಿ ಅದಲ್ಲ ಅಂಥೇಳಿ ಮತ್ತೊಂದು ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಿದ್ದಾರೆ. KRS ಪಾರ್ಟಿ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಂಡಿದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಆ ಪಕ್ಷಕ್ಕೆ ಇವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಥ್ಯಾಂಕ್ ಯು.